नमो आर्याणं नमो वैच्छायाणं नमो लोके सवसाम्. पंडित दीपचंद कासಲಿವಾಲ ರಚಿತ ಭಾವದೀಪಿಕೆ ಗ್ರಂಥದೊಳಗೆ 30ನೇ ಪುಟ ನೀನು ನೋಡ್ತಾ ಇತ್ತು. ಅದನ್ನೇ ಸ್ವಲ್ಪ ಮುಂದುವರಿಸೋಣ. ಮಿಥ್ಯಾತ್ವದ ಸ್ವರೂಪ ಹೇಳ್ತಾ ಇದ್ದಾರೆ. ಅದರಲ್ಲಿ ಅಗ್ರಹಿತ ಮಿಥ್ಯಾತ್ವ ಮೊದಲಿಗೆ ಹೇಳ್ತಾ ಇದ್ದಾರೆ. ಅಗ್ರಹಿತ ಮಿಥ್ಯಾತ್ವ ಮತ್ತು ಗ್ರಹಿತ ಮಿಥ್ಯಾತ್ವ ಅಂಥೇಳಿ ಮಿಥ್ಯಾತ್ವದೊಳಗೆ 2 ಪ್ರಕಾರ ಇದೆ. ಮಿಥ್ಯಾತ್ವ ಮೂಲತಃ ಅತತ್ವ ಶ್ರದ್ಧಾನ ರೂಪ ಇದೆ. ಇಲ್ಲಿ ಕೆಳಗಡೆ ಇದಂತೂ ಪರಭಾವದ ಬಗ್ಗೆ ನೋಡುವಳದೊಳಗೆ ನೋಡಿದ್ದಿತ್ತು. ಕೆಳಗಡೆ ನಾನು ದೇವ, ನಾನು ನಾರಕಿ, ನಾನು ಮನುಷ್ಯ, ನಾನು ತಿರಿಯಂಚ, ಇವುಗಳ ವಿಶೇಷಗಳು ಅನೇಕವಿವೆ. ಅವುಗಳಲ್ಲಿ ಅಹಂ ಬುದ್ಧಿಯು ಅದು ಪರಪರ್ಯಾಯಗಳಲ್ಲಿ ಅಹಂ ಬುದ್ಧಿ ಮಿಥ್ಯಾತ್ವ ಭಾವವಿದೆ. ಈ ಪ್ರಕಾರ ಪರದ್ರವ್ಯ ಮೊದಲಾದವುಗಳಲ್ಲಿ ಅಹಂಭಾವವು ಮಿಥ್ಯಾತ್ವ ರೂಪವಿರುವುದನ್ನು ತಿಳಿಯುವುದು. 4 ಗತಿಗಳಿಗೆ ಸಂಬಂಧಿಸಿದ ಹಾಗೆ ಆ 4 ಗತಿಗಳಿಗೆ ಬರೇ 4 ಗತಿ ಇದು ದೇವ, ನಾರಕಿ, ಮನುಷ್ಯ, ತಿರಿಯಂಚ ಮುಖ್ಯ ರೂಪದಿಂದ 4 ಆದವ್ರೆ. ಅದಕ್ಕೆ ಸಂಬಂಧಿಸಿದ ಭೇದಗಳು ಮತ್ತು ಅನೇಕಾನೇಕ ಅದಾವೆ. ನಾನು ಶ್ರೀಮಂತ, ನಾನು ಸುಂದರ, ಏನೇನು ಅನೇಕ ಅಂತಂದ್ರೆ ಅನೇಕ ನಮ್ಮ ಅಂತರಂಗದೊಳಗೆ ಸಮಯಕ್ಕೆ ಉದಿಸಿ ಬರ್ತಾ ಇರುವಂಥ ಗತಿಗೆ ಸಂಬಂಧಿಸಿದ ಅಹಂ ಬುದ್ಧಿ ರೂಪದ ಯಾವ ಇದೆಯೋ ಆ ಭಾವ ಮಿಥ್ಯಾತ್ವ ಇದೆ, ಅರ್ಥಾತ್ ಅತತ್ವ ಶ್ರದ್ಧೆ ಇದೆ. ಅದನ್ನು ನಮ್ಮಲ್ಲೇ ನಾವು ನೋಡ್ಕೊಳ್ಳೋದಿದೆ. ಆದರೆ ನಿಜವಾಗಿ ಈ ಭಾವಗಳನ್ನು ಬಿಟ್ಟುಕೊಟ್ಟ ನಾನು ಚೈತನ್ಯ ಸ್ವರೂಪ ಜ್ಞಾನದರ್ಶನ ಸ್ವಭಾವಿ ಅರೂಪಿ ತತ್ವ ಇದ್ದೇನೆ. ಈ ದೇಹವನ್ನು, ಗತಿಯನ್ನು, ಕರ್ಮವನ್ನು, ವಿಭಾವವನ್ನು ಎಂದೂ ನಾನು ಸ್ಪರ್ಶ ಮಾಡಲೇ ಇಲ್ಲ. ದೇಹದ ಸಂಯೋಗದೊಳಗಿದ್ರೂ, ಕರ್ಮದ ಸಂಯೋಗದೊಳಗಿದ್ರೂ, ರಾಗರೂಪವಾಗಿ ಸ್ವಯಂ ಪರಿಣಮನ ಮಾಡಿದ್ರೂ ಕೂಡ ರಾಗ ಇದ ಜ್ಞಾನದೊಳಗೆ ಪ್ರವೇಶ ಮಾಡಲಿಲ್ಲ. ಜ್ಞಾನ ಎಂದು ರಾಗದ ಕಾರಣದಿಂದ ನಷ್ಟ ಆಗಿ ಹೋಗಲಿಲ್ಲ. ಈ ಪ್ರಕಾರ ಜೀವತತ್ವಕ್ಕೆ ಸಂಬಂಧಿಸಿದ ಹಾಗೆ ಯಾವ ತನ್ನತನದ ಭಾವ ಪ್ರಕಟ ಆಗಬೇಕಾಗಿದೆಯೋ ಆ ಭಾವ ಪ್ರಕಟ ಆಗುವ ಸಲುವಾಗಿ ಪುನಃ ಅದರ ವಿಚಾರ ಚಿಂತನೆ ಇರುವುದು ಅವಶ್ಯಕವಿದೆ. ಚಿಂತನದ ಉಪಯೋಗ ಏನ ಅನ್ನೋದನ್ನು ಮೋಕ್ಷ ಅಧಿಕಾರದೊಳಗೆ ಬೆಳಗ್ಗೆ ನೋಡಿಟ್ಟಿದ್ದೀರಿ. ಬರೀ ಚಿಂತನದಿಂದ ಕಾರ್ಯ ಆಗೋದಿಲ್ಲ, ಪ್ರತ್ಯಕ್ಷ ಆ ಕಾರ್ಯ ಮಾಡಿದರೆ ಆಗ್ತಿದೆ. ಇಷ್ಟ ಮೋಕ್ಷ ಅಧಿಕಾರದೊಳಗೆ ನೋಡಿದ್ದು ಇತ್ತು. ಈಗಿಲ್ಲಿ ಮುಂದೆ ಹೋಗೋಣವ್ರೆ. ವಿಷಯ ಇದೆ ಬಹಳಷ್ಟ. ಇದು ನನ್ನ ಧನ, ಇದು ನನ್ನ ಮನೆ. ಹೌದು ನಮಿತಾ. ಅಲ್ಲಿ ನಿನ್ನ ಬದುಕಿನವ್ರಿಗೆ ಕೇಳಿಸ್ತಾ ಇದೆ ಏನು ಕೇಳಿ? ಅಲ್ಲ ಬಲ. ಸುನೀತಾ ಆ ಸುನೀತಾ ಓದ್ಕೊಳ್ತಾರೆ. ಹಾಂ ಓದಮ್ಮ, ಓದು. ಇಬ್ಬರೂ ಬಿಟ್ಟರೆ ಓದು ಬಬಿತಾ. ಶರೀರದ ಬಲ ವೀರ್ಯದಲ್ಲಿ ಈ ಅಗ್ರಹಿತ ಮಿಥ್ಯಾತ್ವದ ಸ್ವರೂಪ
ನೋಡ್ರಿ, ಹೆಜ್ಜೆ ಹೆಜ್ಜೆಯೊಳಗೆ ಹೆಜ್ಜೆ ಹೆಜ್ಜೆಗೆ ನಮ್ಮ ಭಾವದೊಳಗೆ ಅಸಂಖ್ಯಾತ ಲೋಕ ಪ್ರಮಾಣ ರೂಪದಿಂದ ಬಿದ್ದದ್ದು ಇದೆ ರೀ. ಆ ಮಿಥ್ಯಾತ್ವವನ್ನು ಹೋಗಲಾಡಿಸುವ ಸಲುವಾಗಿ ನಾವು ಎಷ್ಟು ಸಾವಧಾನ, ಎಷ್ಟು ಬೇಗ ಆಗ್ತೇವೆಯೋ ಅಷ್ಟು ನಮ್ಮದು ಕಲ್ಯಾಣ ಆಗೋದು ಸಾಧ್ಯ ಇದೆ ರೀ. ಅರೆ ಮಿಥ್ಯಾತ್ವದ ಫಲದಿಂದ ಅನಂತ 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 ಕಾಲ ನಿಗೋಧದೊಳಗನ ವಾಸ ಮಾಡಿ ಬಂದಿದ್ದೇವ್ರಿ. ಅದರದ್ದು ನಮಗೆ ಸ್ವಲ್ಪ ಕೂಡ ಜ್ಞಾನಿ ಗುರುಗಳ ಆಗಮದಲ್ಲಿ ಓದಿದ ನಂತರ ಸ್ವಲ್ಪ ಕೂಡ ಸತ್ಯ ಅನ್ನಿಸ್ತಾ ಇಲ್ಲವೋ, ಅಥವಾ ಯಾಕೆ ಭಯ ಅನ್ನಿಸ್ತಾ ಇಲ್ಲ ಅಂಥೇಳಿ ತಿಳಿತಾ ಇಲ್ಲ. ಏನು ಹೇಳಿದ್ರು, ಇದು ನನ್ನ ಧನ. ಯಾರ್ದಿದೆ ರೀ ಧನ? ಧನ ಯಾರ್ದಿದೆ? ನಿಮ್ದು. ಇದು ನನ್ನ ಧನ, ಇದು ನನ್ನ ಮನೆ, ಇದು ನನ್ನ ಆಭೂಷಣ, ಇದು ನನ್ನ ವಸ್ತ್ರ, ಇವು ನನ್ನ ಧಾನ್ಯಾದಿ ಪದಾರ್ಥಗಳು ಇತ್ಯಾದಿ ವಸ್ತುಗಳಲ್ಲಿ ಮಮಕಾರವಿರುವುದು. ಅದು ಪರದ್ರವ್ಯಗಳಲ್ಲಿ ಮಮತ್ವ ಬುದ್ಧಿ ರೂಪದ ಅಗ್ರಹೀತ ಮಿಥ್ಯಾತ್ವ ಭಾವವಿದೆ. ಶರೀರದ ಬಲ ಎಂದರೆ ವೀರ್ಯದಲ್ಲಿ ಇದು ನನ್ನ ಬಲವಿದೆ ಎಂದು ಮನ್ನಿಸುವುದು. ಅನೇಕ ಪ್ರಕಾರದ ಪರಾಕ್ರಮ ಮಾಡಿ ನಾನು ಅನೇಕ ಸುಭಟರನ್ನು ಗೆಲ್ಲುವೆನು, ಅನೇಕ ಕಾರ್ಯ ಮಾಡುವೆನು, ಇವನು ನನ್ನ ಶಿಷ್ಯನಿದ್ದಾನೆ, ಇದು ನನ್ನ ಶಬ್ದವಿದೆ, ಇದು ನನ್ನ ರೀತಿ ಇದೆ, ಈ ಅನೇಕ ಶರೀರಗಳಲ್ಲಿ ನನ್ನ ಪ್ರವೃತ್ತಿ ಇದೆ ಇತ್ಯಾದಿ ಪರಗುಣಗಳಲ್ಲಿ ಮಮತೆಯ ಬುದ್ಧಿ ರೂಪದ ಅಗ್ರಹೀತ ಮಿಥ್ಯಾತ್ವ ಭಾವವಿದೆ. ಇದನ್ನು ಯಾರು ಕಲಿಸ್ಕೊಟ್ಟಿಲ್ರಿ, ತಾನಾಗೇನ ಬಂದದ್ದೇ ಇದೆ. ಅದು ಭವಾಂತರದಿಂದ ಬಂದದ್ದೇ ಇದೆ. ಸ್ವಯಮೇವ ಸಮಯ ಸಮಯಕ್ಕೆ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ, ಪರಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ನಿರಂತರ ನವೀನ 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 ವಿಪರೀತ ಮನ್ನನೆಯ ರೂಪದ ಭಾವಗಳ ಹುಟ್ಟಿ ಬರ್ತಾ ಇದ್ದಾವೆ, ಉದಿಸಿ ಬರ್ತಾ ಇದ್ದಾವೆ. ಆ ವಿಪರೀತ ಮನ್ನನೆಯ ರೂಪದ ಭಾವಗಳ ಜಂಜಾಟದೊಳಗ ಜ್ಞಾನ ಸ್ವಭಾವ ತಿರೋಭೂತ 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 ಆಗಿ ಹೋದದ್ದೇ ಇದೆ. ಜ್ಞಾನ ಸ್ವಭಾವ ಎಲ್ಲಿಯವರೆಗೆ ತಿರೋಭೂತ ಇದೆಯೋ ಅಲ್ಲಿಯವರೆಗೆ ಜ್ಞಾನ ಸ್ವಭಾವದ ಅವನತಿ 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 ನಿಶ್ಚಿತವಾಗಿ ಆಗೋದ್ರಿ. ನೋಡ್ರಿ, ಪಂಚಮ ಕಾಲ ಎಷ್ಟು ಭಯಾನಕ ಇದೆ, ನಿಗೋಧದ ಸ್ವರೂಪ ಎಂಥದ್ದಿದೆ. ನಾವು ಆರು ಗುರಾಣಿಯಲ್ಲಿ ಕೇಳಿದ್ದೇವೆ, ಓದಿದ್ದೇವೆ. ವೀತರಾಗ ವಿಜ್ಞಾನ ವೈಭವ ಭಾಗ 1 ಅದನ್ನು ಓದಿದ್ದಾಗಿದೆ. ಆದರೆ ಮರ್ತಿದ್ದೇವೆಯೋ ಏನು ಮಾಡಿದೆವೋ ಗೊತ್ತಿಲ್ಲರಿ. ನಿಗೋಧದ ಸ್ವರೂಪ, ಅರೆ ಈ ಪಂಚಮ ಕಾಲ ಇಂಥ ನಿಕೃಷ್ಟ ಇದೆ. ಈ ಪಂಚಮ ಕಾಲದೊಳಗೆ ಅರೆ ಆಗಮ ವಚನ ಇದೆ ರೀ. ಈ ಪಂಚಮ ಕಾಲದೊಳಗ ಸಂಯಮ ಧಾರಣ ಮಾಡಿರುವಂಥವರ, ಮಹಾತ್ಮ ಅನ್ನಿಸಿಕೊಳ್ಳುವಂಥವರ, ದಿಗಂಬರ ಅಥವಾ ದಿಗಂಬರತೆಯ ಉಪಾಸಕರ 7.5 ಕೋಟಿ ಮುನಿಗಳ ನಿಗೋಧಗಾಮಿ ಆಗ್ತಾರೆ ಅನ್ನೋದು ಸರ್ವಜ್ಞರ ವಚನ ಇದೆ ರೀ. 7.5 ಕೋಟಿ. ಕಾಲ ಎಷ್ಟ್ರಿ? 21,000 ವರ್ಷ ಮಾತ್ರ ರೀ. ಆಗಮ ವಚನ ಇದೆ. ಇನ್ನು ಚರ್ಚಾ ಸಂಗ್ರಹ ಅಂಥೇಳಿ ಒಂದು ಗ್ರಂಥ ಇದೆ ರೀ. ಹೆಸರು ಕೇಳಿದ್ದಿರ್ಬೋದು, ಯಾರು ಕೇಳಿದ್ರೆ ಹೇಳ್ರಿ. ಚರ್ಚಾ ಸಂಗ್ರಹ ಬ್ರಹ್ಮಚಾರಿ ರಾಜಮಲ್ಲರು ಮಾಡಿದ್ದ ಪುಸ್ತಕ. ಚರ್ಚೆ ಇದೆ ರೀ, ಅದ ಪ್ರಶ್ನೋತ್ತರ ರೂಪದಿಂದ. ಅದರಲ್ಲೇ ಮಾತು ಬರ್ತಿದೆ, ಪರಿಗ್ರಹದ ಲೋಭಿ ವಿಷಯ ಕಷಾಯದ ವಶರಾಗಿ ಯಾವ ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡಿ ಜೀವರುಗಳು ಈ ಕಾಲದೊಳಗೆ ಭ್ರಷ್ಟ ಆಗ್ತಾರೋ ಅವರು ಉಪಾಸಕ ಯಾವ ಶ್ರಾವಕ ಶ್ರಾವಕಿಯರಿದ್ದಾರೋ ಅವರು 55,25,225,220 ಜೀವರುಗಳ ನಿಗೋಧಕ್ಕೆ ಹೋಗ್ತಾರೆ. 21,000 ವರ್ಷದೊಳಗಡೆ 55,25,25,520 ಜೀವಗಳಲ್ಲಿ. ಬಹಳ ಒಳ್ಳೆಯದನ್ನಿಸ್ತಿದೆ ರೀ. ಜೈ ಜಯ ಅನ್ನೋದ, ಮೆರವಣಿಗೆಯೊಳಗೆ ಹೋಗೋದ, ಛತ್ರ ಹಿಡಿಯೋದ. ಅರೆ ಧರ್ಮದ ಪರೀಕ್ಷೆ ಮಾಡದ ವಿನಃ ಧರ್ಮ ಪರೀಕ್ಷೆ ಅಂಥೇಳಿ ನೈಸೇನಾಚಾರ್ಯರ ಒಂದು ಗ್ರಂಥನ ಬರೆದಿದ್ದಾರೆ. ಧರ್ಮದ ಪರೀಕ್ಷೆ, ಧರ್ಮ ಪರೀಕ್ಷೆ ಪ್ರಾಕೃತದೊಳಗೆ ಗ್ರಂಥ ಇದೆ. ಕನ್ನಡದೊಳಗೂ ಕೂಡ ಅದು
ಬೆಂಗಳೂರದು ಯಾವ ಟ್ರಸ್ಟ್ ರೀ? ಶಾಂತಿರಾಜ್ ಟ್ರಸ್ಟ್. ಆ ಟ್ರಸ್ಟದಿಂದ ಬಹಳ ಮೊದಲ ಪ್ರಿಂಟ್ ಆದದ್ದಿತ್ತು, ಹಳೇ ಪ್ರತಿ ನನ್ನ ಹತ್ರ ಇದೆ. ಧರ್ಮ ಪರೀಕ್ಷೆ ಅಂಥೇಳಿ ಪರೀಕ್ಷೆ ಮಾಡುವುದಿಲ್ಲರಿ, ಮೇಲಿನ ವೇಷಕ್ಕೆ ಮೇಲಿನ ಮಾತಿಗೆ ಮರುಳಾಗ್ತೇವ್ರಿ. ಆದ್ರೆ ಅಲ್ಲಿ ಸ್ಪಷ್ಟ ಹೇಳಿದ್ದಾರೆ, ಪರಿಗ್ರಹದ ಲೋಭಿ ವಿಷಯ ಕಷಾಯದ ವಶರಾಗಿ ದಿಗಂಬರ ವೇಷ ಧಾರಣ ಮಾಡಿರುವಂಥ ಮಹಾತ್ಮ ಅನ್ನಿಸಿಕೊಳ್ಳುವಂಥ ಜೀವರುಗಳ ನಿಗೋದಕ್ಕೆ ಪಾತ್ರ ಆಗ್ತಾರೆ. 7.5 ಕೋಟಿ ದಿಗಂಬರ ಮತ್ತು ದಿಗಂಬರ ಅಥವಾ ದಿಗಂಬರ ಉಪಾಸಕರ ಅಲ್ಲಂದಿದ್ದಾರೆ. ಅದರ ನಂತರ ಚರ್ಚಾ ಸಂಗ್ರಹದೊಳಗ ಈ ಸಂಖ್ಯೆ ಹೇಳಿದ್ದಾರೆ, 55 ಕೋಟಿ 65 ಲಕ್ಷ 25,520 ಜೀವಗಳು. ಎಷ್ಟು ವರ್ಷದೊಳಗ? 21,000 ವರ್ಷದೊಳಗ್ರಿ. ಧರ್ಮದ ಸೂಕ್ಷ್ಮತೆಯನ್ನು ಜ್ಞಾನಿ ಗುರುಗಳು ತಿಳಿಸಿಕೊಟ್ರೂ ಕೂಡ ಅರೆ ನಮ್ಮ ಶತ್ರು ನಾವು ಈ ಪ್ರಕಾರ ಆಗೋದು ಒಳ್ಳೆಯದಿಲ್ಲರಿ. ನಮ್ಮ ಶತ್ರುತ್ವವನ್ನು ನಾವು ಸಾಧಿಸಿ ನಮ್ಮನ್ನು ನಾವು ತ್ರಸ ಅವಸ್ಥೆಯಿಂದ ನಮ್ಮನ್ನು ನಾವು ಪೂರ್ಣಗೊಳಿಸಿ ನಿಗೋಧಾವಸ್ಥೆಗೆ ಒಯ್ದ ತಲುಪಿಸ್ತೇವ್ರಿ. ಸುದೃಷ್ಟಿ ತರಂಗಿನಿದ್ದಾರೆ. ಆ ನಿಗೋಧಾವಸ್ಥೆಗೆ ಒಂದು ಚೂರು ಸ್ವರೂಪ ನೋಡಿಬಿಡೋಣ ರೀ. ಈಗ ಎಲ್ಲರ ತಲೆ ಗ್ರಂಥ ಏನಿಲ್ಲ, ಎಲ್ಲರ ಮನೆಯೊಳಗೆ ಅದಾವ್ರಿ. 214ನೇ ಪುಟ ಬರ್ಕೊಂಡು ಇಟ್ಕೊಂಡು ಮನೆಯೊಳಗೆ ಹೋದ್ಮೇಲೆ ನೋಡ್ಬಹುದು. 214 ಏಕೇಂದ್ರಿಯದ ಭೇದಗಳಲ್ಲಿ ನಿಗೋಧವಿದೆ. ಆ ನಿಗೋಧದ ಪಂಚಸ್ಥಾನಗಳಿವೆ. ಅದು ಬರೆಯೋದು ಅದೇನು ಬಹಳ ಕಠಿಣ ಇಲ್ರಿ. 214 ಇದೆ ರೀ. ಇಲ್ಲಿ ಇದನ್ನು ಕೇಳ್ರಿ. ಇವಾಗ ಮನೆಗೆ ಹೋಗಿ ಅಂತೂ ನೋಡ್ತೀರಿ, ಇಲ್ಲ ನೆನಪಾಗ್ತೈತಿ, ಇಲ್ಲ ಗೊತ್ತಿಲ್ರಿ. ಇಲ್ಲಿ ಓದೋದನ್ನು ಒಂದು ಸಲ ಕೇಳ್ತವರು. ಏಕೇಂದ್ರಿಯದ ಭೇದಗಳಲ್ಲಿ ನಿಗೋಧವಿದೆ. ಆ ನಿಗೋಧದ ಪಂಚಸ್ಥಾನಗಳಿವೆ. ಅವನ್ನು ಮುಗ್ಧ ಜೀವರುಗಳು ಪಂಚಗೋಲಕವೆಂದು ಹೇಳುತ್ತಾರೆ. ಉಕ್ತಂಚ ಸಿದ್ಧಾಂತ ಗೊಮ್ಮಟ ಸಾರೆ. ಗೊಮ್ಮಟ ಸಾರದೊಳಗಿನ ಗಾಥಾ ಇದೆ ರೀ. ವಾಚನದೊಳಗೆ ಬಂದು ಹೋಗಿದೆ. ಜಂಬೂದೀವಂ ಭರತೋ ಕೋ ಭರಹೋ ಕೋಸಲ ಸಾಗೇದ ತದ್ಘರಾಯಿಂ ವಾ ಖಂದಂಡರ ಆವಾಸ ಕುಲವಿ ಶರೀರಾಣಿ ದಿಟ್ಟಂತ. 5 ಭೇದ ಪ್ರಾಜೆಕ್ಟ ಕೇಳ್ತಿದ್ದಾಳಲ್ಲ, ಅದು ಇಲ್ಲಿ. ಅದು ಸುದೃಷ್ಟಿ ತರಂಗಿನಿ ನಿಮ್ಮ ಮನೆಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಇದನ್ನು ಹೇಳಲಿಲ್ಲ. ಪುರುಷಾರ್ಥ ಸಿದ್ಧಿ ಉಪಾಯ ಅಂತೂ ಇದೆ ಅಂಥೇಳಿ ಅದು ಹೇಳಿತು. ಆದರೆ ಇಲ್ಲಿ ಈ ಪ್ರಕಾರ ದೃಷ್ಟಾಂತ ಹೇಳಿದರೆ ಗಾಥಾ ಇದೆ ರೀ. ಗೊಮ್ಮಟ ಸಾರದ್ದ ಏನು ಹೇಳ್ತಾರೋ ಅರ್ಥ ಇದೆ ನೋಡ್ರಿ. ಓದ್ತೇನೆ ಬರೇ ವಿಚಾರ, ಅದರ ಚಿಂತನ ಮಂಥನ ತಾವು ಮಾಡೋದು ಬೇಕಿದ್ರೆ ಮಾಡೋದ್ರಿ. ಅರ್ಥ ಯಾವ ಪ್ರಕಾರ? ಜಂಬೂದ್ವೀಪದಲ್ಲಿ ಭರತ ಕ್ಷೇತ್ರ, ಭರತ ಕ್ಷೇತ್ರದಲ್ಲಿ ಕೌಸಲ ದೇಶ, ಕೌಸಲ ದೇಶದಲ್ಲಿ ಸಾಕೇತಪುರ, ಸಾಕೇತ ನಗರದಲ್ಲಿ ಮನೆಗಳಿವೆ. ಅದೇ ಪ್ರಕಾರ ನಿಗೋಧದಲ್ಲಿ ಪಂಚಗೋಲಕಗಳಿವೆ. ನೀವೆಲ್ಲ ಓದಿ ಮುಗಿಸಿದಿರಲ್ಲ. ಪಂಚಗೋಲಕಗಳಿವೆ. ಯಾಗವ ನೋಡ್ರಿ. ಸ್ಕಂಧ, ಅಂಡರ, ಆವಾಸ, ಕುಲವಿ ಮತ್ತು ಶರೀರ. ಏನ? ಸ್ಕಂಧ, ಅಂಡರ, ಆವಾಸ, ಕುಲವಿ ಮತ್ತು ಶರೀರ. ಇವು 5 ಹೇಳಿದ್ರು. ಅದಕ್ಕೆ 5 ದೃಷ್ಟಾಂತ ಕೊಟ್ಟರು. ಏನ? ಜಂಬೂದ್ವೀಪ, ಅದರೊಳಗೆ ಭರತ ಕ್ಷೇತ್ರ, ಅದರೊಳಗೆ ಕೌಸಲ ದೇಶ, ಅದರೊಳಗೆ ಸಾಕೇತಪುರ ನಗರ, ಅದರೊಳಗೆ ಮನೆ. ಹಾಗಾದ್ರೆ ಇನ್ನು ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದರು? ಈ 5 ಹೆಸರು ಹೇಳುವ ಸಲುವಾಗಿ ಹೇಳಿದ್ದಾರೆ. ಆ 5 ಹೆಸರಿನ ಮಹತ್ವ ಏನಿದೆ, ಆ 5 ಹೆಸರಿನ ಅರ್ಥ ಏನಿದೆ, ಸ್ವರೂಪ ಏನಿದೆ, ತಾವು ಓದ್ಲಿಲ್ರಿ? ಸುದೃಷ್ಟಿ ತರಂಗಿಣಿ ಓದಿದ್ರಿ, ಮರ್ತು ನೋಡ್ರಿ. ಒಂದು ಸೂಜಿಯ ತುದಿಯ ಮೇಲೆ ಸಾಧಾರಣ ವನಸ್ಪತಿಯ, ನೀವು ಕೇಳಿದ್ದಲ್ಲಿದೆ, ಓದಿದಿರಿ ಆದ್ರೆ ನೆನಪಿಲ್ಲ. ಒಂದು ಸೂಜಿಯ ತುದಿಯ ಮೇಲೆ ಸಾಧಾರಣ ವನಸ್ಪತಿಯ ಎಷ್ಟು ಸ್ಕಂಧಗಳು ಬರುತ್ತವೆ ಎಂದರೆ, ಬರುತ್ತವೆ ಅಂತಂದ್ರೆ ಆ ಬರೀ ಅದ್ದಿ ತೆಗೆದ್ರೆ ಚುಚ್ಚಿ ತೆಗೆದ್ರೆ ಆ ಸೂಜಿ ತುದಿ ಮೇಲೆ ಎಷ್ಟು ಸ್ಕಂಧ ಬರ್ತಾವು ಅಂತಂದ್ರೆ
ಸ್ಕಂಧದ ಸಲುವಾಗಿ ದೃಷ್ಟಾಂತ ಏನು ಕೊಟ್ಟಿದ್ದರು? ಜಂಬೂದ್ವೀಪ. ಎಷ್ಟು ಸ್ಕಂಧಗಳು ಬರುತ್ತವೆ ಎಂದರೆ ಆ ಸ್ಕಂಧಗಳನ್ನು ತೆಗೆದುಕೊಂಡು ಒಂದು ವೇಳೆ ಸರ್ವಜ್ಞ ಭಗವಂತರ ಹತ್ತಿರ ಹೋಗಿ, ಓ ಪ್ರಭು, ಇವುಗಳಲ್ಲಿ ಇರುವ ಜೀವಗಳ ಸಂಖ್ಯೆಯನ್ನು ತಿಳಿಸಿಕೊಡಿರಿ ಅಂಥೇಳಿ ಯಾವನಾದರೂ ಭವ್ಯ ಜೀವ ಕೇಳಿದ ಅಂತಂದ್ರೆ ಆಗ ಜ್ಞಾನಿಗಳು ಹೇಳುತ್ತಾರೆ, ಈ ಸೂಜಿಯ ಮೇಲೆ ನಿಗೋಧವಿದೆ, ಅದರಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಸ್ಕಂಧಗಳಿವೆ. ಸೂಜಿ ತುದಿ ಮೇಲೇನು ನಿಗೋಧದ ಒಂದು ಶರೀರ ಹೇಳ್ತಲ್ಲ, ಅದರಲ್ಲಿ ಏನಿದೆ? ಅಸಂಖ್ಯಾತ ಲೋಕ ಪ್ರಮಾಣ ಸ್ಕಂಧಗಳಿವೆ. ಸ್ಕಂಧ ಅಂದ್ರೆ ಪುದ್ಗಲ ಪರಮಾಣುಗಳ ಏಕತ್ರಿತ ಆಗೋದು ಸ್ಕಂಧ ಅಲ್ಲ. ಇಲ್ಲಿ ಸ್ಕಂಧ ಅಂತಂದ್ರೆ ಈ ನಿಗೋಧದ ಶರೀರದಲ್ಲಿ ಇರುವಂಥ ಭೇದಗಳದವು. ಒಂದೊಂದರೊಳಗೆ ಎಷ್ಟೆಷ್ಟು ಮತ್ತು ಉತ್ತರ ಭೇದ ಅದವು, ಕೊನೆಯ ಭೇದದೊಳಗೆ ಎಷ್ಟು ಜೀವಗಳು ವಾಸ ಮಾಡಿಕೊಂಡಿದ್ದವು. ನಮಗೆ ಏನೇನು ಬೇಕಾಗಿದೆ ಇಂದ ರಾತ್ರಿ ಹಗಲಿ ಒಂದು ಮಾಡಿ ಇನ್ನೊಂದು ಮನೆ ತಗೊಳ್ಬೇಕು, ಇನ್ನೊಂದು ಸೈಟ್ ತಗೊಳ್ಬೇಕು, ಮತ್ತೊಂದು ಏನು ಮಾಡಬೇಕು, ಹೊಲ ತಗೊಳ್ಬೇಕು, ಬೋರ್ ತೆಗಿಬೇಕು. ಮಾವೀರಣ್ಣ ಎಲ್ಲಿ ಹೋದ್ರಿ? ಅಲ್ಲೇ ಅದೇರಿ. ಕೇಳ್ರಿ ಒಂದು ಸ್ವಲ್ಪ, ಏನು ಮನೆಯಾಗ ಹೋಗಿ ಓದವ್ರ ಓದಾತಾರು. ಮನೆಯಾಗ ಹೋಗಿ ಮತ್ತೆ ಓದ್ಬೇಕ್ರಿ, ಗ್ರಂಥ ತಗೊಂಡು ಓದ್ಬೇಕ್ರಿ, PDF ಅದೊಳಗೆ ಏನು ಓದೋದ? ಈ ಸೂಜಿಯ ಮೇಲೆ ನಿಗೋಧವಿದೆ, ಅದರಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಸ್ಕಂಧಗಳಿವೆ. ಆ ಒಂದೊಂದು ಸ್ಕಂಧದಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಅಂಡರಗಳಿವೆ. ಒಂದೊಂದು ಅಂಡರದಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಆವಾಸಗಳಿವೆ. ಒಂದೊಂದು ಆವಾಸದಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಕುಳವಿಗಳಿವೆ. ಒಂದೊಂದು ಕುಲವಿಯಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಶರೀರಗಳಿವೆ. ಅದನ್ನು ನಾವು ಬರೀ ಏನು ಹೇಳ್ತೇವೋ, ಒಂದು ಸೂಜಿ ತುದಿ ಮೇಲೆ ಅಸಂಖ್ಯ ಶರೀರ ಇದಾವೆ, ಇಷ್ಟೇ ಹೇಳ್ತೇವ್ರಿ, ಔದಾರಿಕ ಶರೀರ. ಆದರೆ ಇದಕ್ಕೆ ಗೊಮ್ಮಟ ಸಾರದೊಳಗಿನ ಗಾಥೆ ಇದೆ ರೀ, ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಜಂಬೂದ್ವೀಪ, ಭರತಕ್ಷೇತ್ರ, ಕೌಸಲ ದೇಶ, ಸಾಕೇತಪುರ ನಗರ, ಆ ನಗರದೊಳಗ ಮನೆಗಳು. ಇನ್ನೊಂದ್ಸಲ ಓದ್ಲೇನ್ರಿ. ಆ ಸೂಜಿಯ ಮೇಲೆ ನಿಗೋಧವಿದೆ, ಅದರಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಸ್ಕಂಧಗಳಿವೆ. ಆ ಒಂದೊಂದು ಸ್ಕಂಧದಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಅಂಡರಗಳಿವೆ. ಒಂದೊಂದು ಅಂಡರದಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಆವಾಸಗಳಿವೆ. ಒಂದೊಂದು ಆವಾಸದಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಕುಲವಿಗಳಿವೆ. ಒಂದೊಂದು ಕುಲವಿಯಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಶರೀರಗಳಿವೆ. ಒಂದೊಂದು ಶರೀರದಲ್ಲಿ ಅಕ್ಷಯ ಅನಂತ ಜೀವಗಳಿವೆ. ಹೇಗೆ ತಲೆ ಹೊಡ್ಕೊಳ್ಳೋದ್ರಿ? ಹೀಗೆ ಮಾಡಿದ್ರೆ ಆಗೋದಿಲ್ರಲ್ಲ. ಏನಾಗೋದು ಹೇಳ್ರಿ? ಎಲ್ಲಿ ನಮ್ದು ವಾಸ ಇತ್ತು, ನಮ್ಗೆ ಕ್ಷೇತ್ರ ಎಷ್ಟು ಪ್ರಾಪ್ತ ಇತ್ತು ವಾಸ ಮಾಡಲಿಕ್ಕೆ. ಏನೇ ಒಂದು ಸ್ವಲ್ಪ ವಿಚಾರ ಮಾಡೋದ್ರಿ, ಒಂದು ಸೂಜಿ ತುದಿ ಮೇಲೆ ಇಷ್ಟೆಲ್ಲ ಸಾಮ್ರಾಜ್ಯ ಇದೆ ರೀ. ಒಂದು ಶರೀರದೊಳಗೆ ಅಕ್ಷಯ ಅನಂತ ಜೀವದವ್ರಿ. ಮೊದಲು ಸ್ಕಂಧ, ಆಮೇಲೆ ಅಂಡರ್, ಆಮೇಲೆ ಆವಾಸ, ಆಮೇಲೆ ಕುಳವಿ, ಆಮೇಲೆ ಶರೀರ. ಒಂದು ಆ ಪ್ರತಿಯೊಂದರೊಳಗೆ ಅಸಂಖ್ಯಾತ ಲೋಕ ಪ್ರಮಾಣ ಅಂತೇಳಿ ಹೇಳ್ತಾ ಬಂದ್ರು. ಅಸಂಖ್ಯಾತ ಲೋಕ ಪ್ರಮಾಣ ಅರ್ಥ ನಿನ್ನೆ ಹೇಳಿದ್ದಿತ್ತು. ಲೋಕದೊಳಗೆ ಅಸಂಖ್ಯಾತ ಪ್ರದೇಶ ಇದೆ ರೀ. ಈ ಲೋಕಾಕಾಶ ಇದೆ ಅಲ್ಲ, ಇದು ಅಸಂಖ್ಯಾತ ಪ್ರದೇಶ ಇದೆ. ಮತ್ತು ಅಂಥ ಅಸಂಖ್ಯಾತ ಲೋಕ ಅಂಥೇಳಿ ಹೇಳ್ತಾರ್ರಿ. ಅಸಂಖ್ಯಾತ ಲೋಕ ಪ್ರಮಾಣ ಏನದವು? ಒಂದು ಸ್ಕಂಧದೊಳಗ ಅಂಡರ್ ಅದಾವ್ರಿ. ಅಂಡರದೊಳಗ ಅಸಂಖ್ಯಾತ ಲೋಕ ಪ್ರಮಾಣ ಆವಾಸ ಅದಾವು, ಉಳುವಿ ಅದಾವು, ಆಮೇಲೆ ಕೊನೆಗೆ ಶರೀರ ಅದಾವು. ಸ್ಕಂಧ ಅರೆ ನೆನಪಿಟ್ಕೊಳ್ಳೋದು ಕೂಡ ಕಠಿಣ ಇದೆ ರೀ. ಒಂದೊಂದು ಸ್ಕಂಧದೊಳಗೆ ಅಸಂಖ್ಯಾತ ಲೋಕ ಪ್ರಮಾಣ ರೀ. ಒಂದೊಂದು ಅಂಡರದೊಳಗ ಅಸಂಖ್ಯಾತ ಲೋಕ ಪ್ರಮಾಣ ಆವಾಸ ರೀ.
ಒಂದೊಂದು ಆವಾಸದೊಳಗ ಅಸಂಖ್ಯಾತ ಲೋಕ ಪ್ರಮಾಣ ಪುಳವಿ, ಒಂದೊಂದು ಪುಳವಿಯೊಳಗ ಅಸಂಖ್ಯಾತ ಶರೀರ, ಒಂದು ಶರೀರದೊಳಗ ಅಕ್ಷಯ ಅನಂತ ಜೀವನ. ಅಕ್ಷಯ ಅನಂತ ತಿಳಿತೀರಿ? ಅನಂತದೊಳಗನು ಭೇದದವ್ರೆ. ಅಭವ್ಯ ರಾಶಿ ಅನಂತ ಅನ್ನೋದು ಅದೊಂದು ಭೇದ, ಸಿದ್ಧರ ಅನಂತ ಅನ್ನೋದು ಅದೊಂದು ಭೇದ, ಸಂಸಾರಿ ಜೀವ ಅನಂತ ಅನ್ನೋದು ಅದೊಂದು ಭೇದ. ಮತ್ತು ಆ ಯಾವ ನಿಗೋದಿ ಶರೀರ ಇದೆ ಅದು ಅನಂತ ಕಾಲದವರೆಗೆ ಪ್ರತಿ 6 ತಿಂಗಳಿಗೆ 608 ಜೀವಗಳ ಮೋಕ್ಷಕ್ಕೆ ಹೋದ್ರೂ ಅಲ್ಲಿ ಮತ್ತೆ ಉಳಿತಾವ ಎಷ್ಟು ಜೀವ ಅಂದ್ರೆ ಅನಂತವರೆಗೆ. ಬಹಳ ಜನರಿಗೆ ಸಂದೇಹ ಇದೆ ರೀ, 608 ಪ್ರತಿ 6 ತಿಂಗಳಿಗೆ ಹೋದ ನಂತರ ಸಂಸಾರ ಎಲ್ಲ ಬರಿದಾಗೋದಿಲ್ಲೇನಾ? ಎಷ್ಟೇ ಇದ್ರೂ ಕೂಡ ಖಾಲಿ ಆಗೋದಿಲ್ಲ. ಅರೆ ಒಂದು ಶರೀರ ಖಾಲಿ ಆಗೋದಿಲ್ಲ. ಅಕ್ಷಯ ಅನಂತ ಅರ್ಥಾತ್ ಅಷ್ಟೆಲ್ಲ ಅರೆ ಇಂದಲ್ಲ, ಇನ್ನು 1000 ವರ್ಷದ ನಂತರ, 1,00,000 ವರ್ಷದ ನಂತರ, ಅಸಂಖ್ಯಾತ ವರ್ಷದ ನಂತರ ಅಥವಾ ಅನಂತ ಕಾಲದ ನಂತರ ಕೂಡ ಸರ್ವಜ್ಞ ಪ್ರಭುವಿಗೆ ನಾವು ಪ್ರಶ್ನೆ ಮಾಡಿದೆವು ಅಂತಂದ್ರೆ ಇದೇ ಉತ್ತರ ಬರ್ತದೆ. ಏನು? ಆ ಶರೀರದೊಳಗಿಂದ ಎಷ್ಟು ಮೋಕ್ಷದೊಳಗೆ ಜೀವದಲ್ಲ ಅದರ ಅನಂತ ಗುಣಿತ ಜೀವ ಆ ಶರೀರದೊಳಗೆ. ಅಂಥದ್ದು ಒಂದು ಶರೀರ ಇದೆ ರೀ. ಅಂಥದ್ದು ಶರೀರ ಒಂದಿದೆ ಅಂದರೆ ಇಷ್ಟೆಲ್ಲ ಭೇದ ಮಾಡಿದ ನಂತರ ಕೊನೆಯದಾದ ಶರೀರ. ಆ ಶರೀರಗಳು ಕೂಡ ಎಷ್ಟದವು ಮತ್ತು ವಿಚಾರ ಮಾಡಿದ್ರೆ ಅಲ್ಲಿ ಹೋಗಿ ಬಿದ್ದ ನಂತರ ಮುಗೀತ್ರಿ. ಅಲ್ಲಿ ಹೋಗಿ ಬಿದ್ದ ನಂತರ ಮುಗಿದು ಹೋಯ್ತು. ಯಾರು ಕೇಳೋರಿಲ್ಲ, ಯಾರು ಉಪದೇಶ ಹೇಳೋರಿಲ್ಲ. ಗ್ರಂಥ ಓದ್ರಪ್ಪ ಅಂಥೇಳಿ ಹೇಳಿದ್ರೆ ಹೇಳಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ, ಗ್ರಂಥ ಇಲ್ಲ, ಓದುವ ಸಾಮರ್ಥ್ಯ ಇಲ್ಲ. ಅಲ್ಲಿ ನಿಗೋದಿ ಜೀವಕ್ಕಾಗಲಿ ಏಕೇಂದ್ರಿಯ ಜೀವಕ್ಕಾಗಲಿ ಯಾರೂ ಆ ಜೀವದ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ಸಮರ್ಥ ಇಲ್ಲ. ಅಂಥೇಳಿನ ಪದ್ಮನಂದಿ ಆಚಾರ್ಯದೇವು ಪದ್ಮನಂದಿ ಪಂಚವಿಂಶತಿಯೊಳಗೆ ಹೇಳಿದರು, ಈ ಭವ ಪೂರ್ಣ ಆಗುವುದರೊಳಗೆ ನೀನು ತತ್ವ ನಿರ್ಣಯ ಮಾಡಲಿಲ್ಲ ಅಂತಂದ್ರೆ ನಿನಗೆ ನಿನ್ನ ಸ್ವರೂಪವನ್ನು ತಿಳಿಸಿಕೊಡುವುದರಲ್ಲಿ ಯಾರೂ ಸಮರ್ಥ ಇಲ್ಲ. ಯಾಕೆ ನಮಗೆ ತಿಳಿತಾನೆ ಇಲ್ಲೋ ಅಥವಾ ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ಒಂದ್ಸಲ ಒಳಗೆ ನೋಡುವುದು. ಏನು ಮಾಡೋದಿದೆ? ಯಾವುದರ ಸಲುವಾಗಿ ನಾವು ಹೊರಗಡೆ ಆಸಕ್ತಾಗಿದ್ದೇವೆ? ಏನು ಮಾಡ್ತಾ ಇದ್ದೇವೆ? ಧರ್ಮದ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದೇವೆ? ಅದಕ್ಕೆ ಭಾವದೀಪಿಕೆ ಪ್ರಸ್ತಾವನೆ ನೋಡ್ರಿ ಅಂತ ಹೇಳ್ತಲ್ಲ, ಏನಿದೆ? ನಾನು ಎಲ್ಲಿದ್ದೇನೆ? ಧರ್ಮ ಕ್ಷೇತ್ರದೊಳಗೆ ನನ್ನ ಸ್ಥಾನ ಯಾವುದು? ನನ್ನ ಗುಣಸ್ಥಾನ ಯಾವುದು? ಎರಡೂ ಮಾತದವ್ರೆ. ನಾನು ಯಾವ ಗುಣಸ್ಥಾನಾವರ್ತಿಯ ಹಾಗೆ ನನ್ನನ್ನು ನಾನು ಮನ್ನಿಸಿಕೊಂಡಿದ್ದೇನೆ. ಧರ್ಮ ಕ್ಷೇತ್ರದೊಳಗೆ ನನ್ನ ಸ್ಥಾನ ಯಾವುದು? ನಾವು ಇದನ್ನು ತಿಳಿದಿದ್ರೆ ಎಲ್ಲಿರ್ತಿದ್ವೋ ಏನೋ ಅಂಥೇಳಿ ಅಂತೇವ್ರಿ. ಈಗೆಲ್ಲದೇವ್ರಿ? ನಮಗೆ ಜನವಾಣಿಯ ಸಂಯೋಗ ಆಗದೆ ಹೋಗಿದ್ರ, ಅಪ್ಪಾಜಿ ಸಂಯೋಗ ಆಗದೆ ಹೋಗಿದ್ರ, ಸ್ವಾಮೀಜಿ ಉದೇಶಿ ಬರೆದಿದ್ರ, ಸಮಯಸಾರ ಬೆಳಕಿಗೆ ಬರೆದಿದ್ರ ನಾವು ಎಲ್ಲಿರ್ತಿದ್ವೋ ಏನೋ ಅಂಥೇಳಿ ಹೇಳ್ತೇವ್ರಿ. ಈಗ ಎಲ್ಲಿದೇವ್ರಿ? ಅದಕ್ಕೆ ಹೇಳಿದ್ದೈತಿ, ಈ ಮಾತನ್ನ ಆ ಸಮಯದೊಳಗೆ ನನ್ನ ತಲೆಯಲ್ಲಿ ಬಂದಿತ್ತು. ಧರ್ಮದ ಕ್ಷೇತ್ರದೊಳಗೆ, ಕ್ಷೇತ್ರ ಅನೇಕ ಅದಾವ್ರಲ್ಲ, ಫೀಲ್ಡ್ ಅಂತಿರಲ್ಲ ನೀವು, ಧರ್ಮದ ಕ್ಷೇತ್ರದೊಳಗೆ ನನ್ನ ಸ್ಥಾನ ಯಾವುದು? ನನ್ನ ಗುಣಸ್ಥಾನ ಯಾವುದು? ಎರಡೂ ಪ್ರಶ್ನೆ ಕೇಳಿದ್ದೆ ಇದೆ. ಸ್ಥಾನ ಯಾವುದು ನಂದು? ಎಲ್ಲಿ ನಿಂತಿದ್ದೇನೆ ನಾನು? ಧರ್ಮದ ಕ್ಷೇತ್ರದೊಳಗೆ ಬಂದಿದ್ದೇನೇನ? ಇದು ಬರೇ ನಕಾರಾತ್ಮಕ ಮಾತಿಲ್ರಿ, ನಕಾರಾತ್ಮಕ ಮಾತಿಲ್ಲ. ಆದ್ರೆ ಯಾವುದು ಇಲ್ಲವೋ ಅದನ್ನು ಮನ್ನಿಸಿಕೊಂಡಿದ್ದೇವಲ್ಲ, ಅದು ಮಹಾಮಿಥ್ಯಾತ್ವ ಇದೆ ರೀ. ಅದರ ಸಲುವಾಗಿ ಆ ಮಿಥ್ಯಾತ್ವದ ಛೇದ ಮಾಡುವಂಥ ಪುರುಷಾರ್ಥ ಒಂದು ಸಲ ಜಾಗೃತ ಆಗಲಿ ಅನ್ನುವಂಥ ಉದ್ದೇಶದಿಂದ ಪುನಃ ನಾವು ಎಲ್ಲಿಯೂ ಇಲ್ಲ, ಏನೂ ಇಲ್ಲ ಅಂಥೇಳಿ ತಿಳ್ಕೊಳ್ಳೋದು ಅವಶ್ಯಕ ಇದೆ ರೀ. ಅದು ನಕಾರಾತ್ಮಕ ವಚನ ಅಲ್ಲ. ಆದರೆ ನಮ್ಮ ಸುಪ್ತಾದದ್ದಿದೆ, ಸತ್ತು ಹೋದದ್ದಿದೆ ಪುರುಷಾರ್ಥ, ವೀರ್ಯ, ಉತ್ಸಾಹ, ನನ್ನ ಸ್ವರೂಪದ ವಿಶ್ವಾಸ ನಾನು ಮಾಡುವ ಸಲುವಾಗಿ ಯಾವ ಪುರುಷಾರ್ಥ ಬೇಕೋ ಆ ಪುರುಷಾರ್ಥ ನಮ್ಮದ
ಅಳಿದು ಹೋಗಿದೆ, ನಷ್ಟ ಆಗಿ ಹೋಗಿದೆ, ಸುತ್ತಾಗಿದೆ, ನಿದ್ರಾವಸ್ಥೆಯೊಳಗೆ ಇದೆ ರೀ. ಅದನ್ನು ಹೊಡೆದೆಬ್ಬಿಸುವ ಸಲುವಾಗಿ ಗುಣಭದ್ರಾಚಾರ್ಯ ದೇವ ಅಲ್ಲಿ ಆತ್ಮಾನುಶಾಸನದೊಳಗೆ ಹೇಳಿದರು, ಗಾಢ ನಿದ್ರೆಯೊಳಗೆ ಇರುವಂಥ, ನಿದ್ರಾವಸ್ಥೆಯಲ್ಲಿರುವಂಥ ಮನುಷ್ಯನಿಗೆ ಜೋರಾಗಿ ಮುದ್ಗರದಿಂದ ಹೊಡೆದ್ರ, ಒಣಕೆಯಿಂದ ಹೊಡೆದ್ರ ಅವ ಎಚ್ಚೆತ್ತುಕೊಳ್ತಾನೆ ಗಾಬರಿಯಾಗಿ. ಸುಧಾತಾಯಿ, ಗಾಢ ನಿದ್ರೆಯೊಳಗಿರುವಂಥ ಮನುಷ್ಯನಿಗೆ ಒಂದು ಯಾವುದಾದ್ರೂ ವಿಶೇಷ ಶಾಕ್ ಕೊಟ್ರೆ ಅವನು ತಕ್ಷಣ ಎದ್ದು ಕೂಡ್ತಾನೆ. ಆದ್ರೆ ನೀನೇ ಅನುಭವಿಸಿದ ಕಥೆಯನ್ನ ನಿನಗೆ ಇದ್ದಕ್ಕಿದ್ದ ಹಾಗೆ ಹೇಳಿದ್ರೂ ಕೂಡ ನೀನು ಯಾಕೆ ಮೋಹ ನಿದ್ರೆಯಿಂದ ಎಚ್ಚೆತ್ತುಕೊಳ್ತಾ ಇಲ್ಲ? ನಿನಗೆ ನಿಜವಾಗಿ ನಿದ್ರೆ ಬಂದಿದೆಯೋ, ನಿದ್ರೆಯೊಳಗೆ ಇದೆಯೋ, ಅಥವಾ ನಿದ್ರೆಯೇ ಸೋಗ ಧಾರಣ ಮಾಡಿದೆ? ನಿದ್ರೆಯೊಳಗೆ ನಿಜವಾಗಿದ್ದೇವೆಯೋ, ಅಷ್ಟು ಗಾಢವಾಗಿ ನಿದ್ರೆಯೊಳಗಿದ್ದೇವೆಯೋ, ಅಥವಾ ಏಳುವ ಮನಸ್ಸೇ ಇಲ್ಲ ಅಂಥೇಳಿ ನಿದ್ರೆ ಹತ್ತಿದ ಹಾಗೆ ಮಾಡ್ತಾ ಇದ್ದೇವ್ರಿ? ಮುದ್ಗರದಿಂದ ಏಟು ಹಾಕಿದರೆ ಅಂಥೇಳಿ ಶಬ್ದ ಪ್ರಯೋಗ ಇದೆ. ಅವನು ಮಲ್ಕೊಂಡಿರ್ತಾನೆ, ಯಾರದ ನನಗೆ ಏನು ತ್ರಾಸ ಕೊಡಬೇಡ್ರಿ ಅಂತಾನೇನ್ರಿ, ಎದ್ದು ಕೂಡ್ತಾನ್ರಿ. ಮತ್ತು ಅದೇ ಒಣಕೆಯನ್ನು ತಗೊಂಡ ಪಡೆಯುವಷ್ಟು ಸಿಟ್ಟು ಬಂದಿರ್ತಿದ್ದೀರಿ. ಮತ್ತು ಈಗ ಸಿಟ್ಟು ಬರ್ತಾ ಇಲ್ಲ ನಮ್ಗೆ. ಜ್ಞಾನಿ ಗುರುಗಳ ನಾನೇ ಅನುಭವಿಸಿದ ಕಥೆ, ಜಿನವಾಣಿ ಕೆಹತಿ ಹೇ ತೇರಿ ಕಥಾ. ಯಾರದ ಕಥೆ? ರಾಮ ಭೀಮರದ ಅಲ್ಲ, ಲಕ್ಷ್ಮಣ ಹನುಮಂತರದ ಅಲ್ಲ. ಕಥೆ ಯಾರ್ದಿದೆ? ನಂದಿದೆ. ಯಾವಾಗ ಅನಿಸಿದೆ ನಂದಂಥೇಳಿ? ಯಾವಾಗ ನಾನು ಅದರ ಸಲುವಾಗಿ ಸಾವಧಾನ ಆಗಿದ್ದೇನೆ, ಯಾವಾಗ ನನಗೆ ಅದರ ಸಲುವಾಗಿ ಏನಾದರೂ ಮಾಡಲಿಕ್ಕೆ ಬೇಕಾರೆ, ಸಂಸಾರದೊಳಗೆ ಯಾವುದಾದ್ರೂ ವಿಪತ್ತು ಬಂತು ಅಂತಂದ್ರೆ ಆ ವಿಪತ್ತಿನ ಪರಿಹಾರದ ಸಲುವಾಗಿ ಏನೆಲ್ಲ ಮಾಡ್ತೇವ್ರಿ? ಯಾರಿಗೆ ಫೋನ್ ಮಾಡಿ ಕೇಳ್ತೇವೆ, ಡೈರೆಕ್ಟ್ ಹೋಗಿ ಭೇಟಿ ಆಗಬೇಕಾದ್ರೆ ಆಗ್ತೇವೆ, ಮೊದಲು ಹೋಗಿ ನಂಬರ್ ಹಚ್ಚಬೇಕಾದ್ರೆ ಹಚ್ತೇವೆ, 2 ಗಂಟೆ ಬೇಕಾದ್ರೆ. ಮತ್ತು ಇದು ವಿಪತ್ತು ನನ್ನ ಮೇಲೆ ಬಂದದ್ದು ಇದೆಯಲ್ಲ, ಜೀವದ ಮೇಲೆ, ಅದರ ಸಲುವಾಗಿ ಏನು ಮಾಡ್ತಾ ಇದ್ದೇವೆ? ಇಲ್ಲಿ ಶಿಬಿರದೊಳಗೆ ಸಮಾವೇಶ ಆಗಿ ಕೂಡ ನಾನು ಈ ಶಿಬಿರದ ಏರ್ಪಾಡು ಮಾಡಿದಂಥವ್ರ ಮೇಲೆ ಉಪಕಾರ ಮಾಡ್ತಾ ಇದ್ದೇನೆ ಅನ್ನಿಸ್ತಿದ್ದೇನೆ. ಹೌದಾ? ಏನು ಮಾಡು, ಮಂದಿರಕ್ಕೆ ಹೋದ್ರೆ ಭಗವಂತನ ಮೇಲೆ ಉಪಕಾರ ಮಾಡ್ತಾ ಇದ್ದೇನೆ ಅನ್ನೋ ಹಾಗೆ ಪ್ರವೃತ್ತಿ ಇದೆ. ನಮ್ಮ ಅಪರಾಧವನ್ನು ನಾವು ತಿದ್ದಿಕೊಳ್ಳುವ ಯಾವ ಅವಸರ ಪ್ರಾಪ್ತ ಆದದ್ದಿದೆಯೋ ಅಲ್ಲಿ ಇದೇ ಪ್ರಕಾರ ಹೊಸ ಹೊಸ ಅಪರಾಧ ಪರಂಪರೆಯನ್ನೇ ನಡೆಸ್ತಾ ಹೋದ್ರ ಅಪರಾಧದ ಚಕ್ರದಿಂದ, ಸುಳಿವಿನಿಂದ ಹೊರಗೆ ಯಾವಾಗ ಬರುವುದ್ರೆ? ನೋಡ್ರಿ, ಇನ್ನು ಆ ಪ್ರಕಾರ ಎಲ್ಲ ಹೇಳಿದಾರೆ. ಸಂಪೂರ್ಣ ಲೋಕದಲ್ಲಿ ನಿಗೋಧ ರಾಶಿ, ಆ ನಿಗೋಧ ರಾಶಿ ಎಲ್ಲಿದೆ? ಒಂದೊಂದು ಶರೀರದೊಳಗೆ ಅಕ್ಷಯ ಅನಂತ ಜೀವ ಹೇಳಿದಾರಲ್ಲ, ಅವು ಎಲ್ಲದವು? ಸಂಪೂರ್ಣ ಲೋಕದಲ್ಲಿ ನಿಗೋಧ ರಾಶಿಯು ಕೊಡದಲ್ಲಿ ಜಲದ ಸಮಾನ ತುಂಬಿಕೊಂಡಿದೆ. ಕೊಡದೊಳಗೆ ನೀರು ತುಂಬುತ್ತಿದೆ ಅಲ್ಲ, ಹಾಗೆಯೇ ತುಂಬಿಕೊಂಡದ್ದಿದೆ. ಎಲ್ಲಿ? ಸಂಪೂರ್ಣ ಲೋಕಾಕಾಶದೊಳಗಡೆ. ನಿನ್ನೆ ಬಂದಿತ್ತಲ್ಲ ಏನ, ಸಿದ್ಧಾಲಯದೊಳಗೂ ಕೂಡ ನಿಗೋಧಿ ಜೀವದವು, ಪಂಚಸ್ಥಾವರ ಜೀವದವು. ಸಿದ್ಧಾಲಯದೊಳಗೆ ಅಷ್ಟ ಇಲ್ಲ. ಎಲ್ಲೆಲ್ಲದವ್ರಿ ನಿಗೋಧಿ ಏಕೇಂದ್ರೀಯ ಜೀವ ಎಲ್ಲದವು? 3 ಲೋಕದಲ್ಲಿ ಎಲ್ಲ ಕಡೆ ಅದಾವು. ತ್ರಸನಾಡಿ ಒಂದು ಯೋಜನದ್ದೇನು ಇದೆಯಲ್ಲ ವೃತ್ತಾಕಾರದ, ಅಲ್ಲಿ ತ್ರಸ ಜೀವಗಳ ಜೊತೆ ಅವು ಇದಾವೆ. ಮತ್ತು ಅದರಿಂದ ಹೊರಗೆ, ತ್ರಸನಾಡಿಯಿಂದ ಹೊರಗೆ ಕೂಡ ಏಕೇಂದ್ರೀಯ ಜೀವಗಳು ನಿರ್ಬಾಧ ರೂಪದಿಂದ ಅದಾವೆ. ಅವುಗಳಿಗೇನು ಬಾಧೆ ಇಲ್ರಿ. ಇಲ್ಲಿ ಇನ್ನೊಂದು 10 ಶರೀರ, 100 ಶರೀರ, ಅನಂತ ಶರೀರ ಇಲ್ಲಿ ಬಂದ್ರೂ ಕೂಡ ಅವುಗಳಿಗೇನು ಬಾಧೆ ಆಗುವುದಿಲ್ಲ. ಈ ಸೂಕ್ಷ್ಮ ಬಾದರದ ಕೂಡ ಬಹಳಷ್ಟು ಸುಂದರ ವರ್ಣನೆ ಈ ಭಾವದೀಪಿಕೆಯೊಳಗ ಇದೆ. ಇಲ್ಲೇನು ಹೇಳ್ರು? ಇದು ನನ್ನ ಧನ, ಇದು ನನ್ನ ಮನೆ, ಇದು ನನ್ನ ಆಭೂಷಣ, ಇದು ನನ್ನ ವಸ್ತ್ರ, ಇವು ನನ್ನ ಧಾನ್ಯಾದಿ ಪದಾರ್ಥಗಳು. ಯಾರವದವ್ರಿ ಅವ? ಯಾರವಾದ? ಅದರದ ಸ್ವತಂತ್ರ ಸತ್ತಾ ಇದೇನಿಲ್ಲ. ಆ ಸತ್ತಾವನ್ನು ಅಲ್ಲಗಳೆದು ಯಾವುದು ನನ್ನದಾಗೋದು ಸಾಧ್ಯವೇ ಇಲ್ಲವೋ ಅದನ್ನು ನಂದ ಅಂಥೇಳಿ ಒಂದು ಪದಾರ್ಥನೇ 2 ಪದಾರ್ಥರೇ ನನ್ನವನ್ನುವ. ಅರೇ, ಲೋಕದೊಳಗೆ ಎಷ್ಟು ಅದವಲ್ಲ, ಇದರ ಅನಂತ ಗುಣಿತ ಇನ್ನಿದ್ರೂ ಕೂಡ ಅವೆಲ್ಲವುಗಳನ್ನು ನನ್ನವ ಅನ್ನುವಷ್ಟು ಮೋಹದ ವಿಶಾಲತೆ ಇದೆ ನಮ್ದು.
ಆಶಾಗರ್ತ ಪ್ರತಿ ಪ್ರಾಣಿ ಯಸ್ಮಿನ್ ವಿಶ್ವಂ ಅನೂವಮಂ. ಆಶಾಗರ್ತ ಪ್ರತಿ ಪ್ರಾಣಿ, ಪ್ರತಿಯೊಂದು ಜೀವದ ಆಶಾರೂಪದ ಗರ್ತ ಹೊಂಡ ಎಷ್ಟು ದೊಡ್ಡದಿದೆ, 3 ಲೋಕೆಲ್ಲ ಅದರಲ್ಲೇ ಇಟ್ಟರೂ ಕೂಡ ಒಂದು ಅಣು ಇಟ್ಟ ಹಾಗೆ ಆಗ್ತಿದೆ. ಈ ಪ್ರಕಾರ ಆಶಾದ ಹೊಂಡ, ಆ ಆಶಯ ಹೊಂಡಕ್ಕ ಕಾರಣ ಏನ? ವಿಪರೀತ ಮನ್ನಣೆ. ನನಗೆ ಯಾವ ಪರಪದಾರ್ಥದ ಅಗತ್ಯವೇ ಬೀಳೋದಿಲ್ಲ, ಅಂಥ ತತ್ವ ನಾನು ಇದ್ದೇನೆ. ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ, ಅನಂತ ಪ್ರಭುತ್ವ, ಪ್ರತಿಯೊಂದರೊಳಗೆ ಅನಂತ ಸಾಮರ್ಥ್ಯ ಇದೆ ರೀ, ಅನಂತ ಗುಣಗಳಲ್ಲಿ. ಹೀಗಿರುವುದರ ಪರಿಚಯ ನಮಗಿಲ್ಲ. ಅಂಥೇಳಿ ನಾವು ಅದು ಬೇಕು ಇದು ಬೇಕು, ಒಂದಿಷ್ಟು ವಸ್ತುವಿನ ಸಲುವಾಗಿ, ಒಂದಿಷ್ಟು ಜಾಗದ ಸಲುವಾಗಿ ಕೋರ್ಟ್ಗೆ ಹೋಗೋದು 20 ವರ್ಷಗಟ್ಟಲೆ ಕೋರ್ಟ್ದೊಳಗ ವಾದ ವಿವಾದ, ವೈರ ವಿರೋಧ ನಡೀತಾ ಇರುತ್ತೆ. ಜೀವನದ ಸಲುವಾಗಿ ಎಷ್ಟು ಬೇಕಾಗಿದೆ. ಜೈನರ ಕೋರ್ಟ್ಗೆ ಹೋಗೋದನೇ ಇರೋದಿಲ್ಲ. ಜಿನೇಂದ್ರ ಭಗವಂತರದ ಎಂಥ ನ್ಯಾಯಾಲಯ ಇದೆ, ಅದನ್ನು ಬಿಟ್ಟು ಮತ್ತೆಲ್ಲಿ ನ್ಯಾಯ ತಗೊಂಡು ಹೋಗೋದಿದ್ದೀರಿ ನಾವು. ಇವು ನನ್ನ ಧಾನ್ಯಾದಿ ಪದಾರ್ಥಗಳು ಇತ್ಯಾದಿ ವಸ್ತುಗಳಲ್ಲಿ ಮಮಕಾರವಿರುವುದು. ಅದು ಪರದ್ರವ್ಯಗಳಲ್ಲಿ ಮಮತ್ವ ಬುದ್ಧಿ ರೂಪದ ಅಗ್ರಹೀತ ಮಿಥ್ಯಾತ್ವ ಭಾವವಿದೆ. ಈಗ ತಾವು ಹೇಳ್ರಿ, ಇದನ್ನು ಯಾರಿಗೂ ಕಲಿಸಿಕೊಟ್ಟಿಲ್ಲ. ಇದನ್ನು ಕಲಿತುಕೊಳ್ಳುವ ಸಲುವಾಗಿ ಯಾವುದೇ ಪ್ರಕಾರದಿಂದ ಸಮಯ ಅಥವಾ ಧನ ವೆಚ್ಚ ಮಾಡಬೇಕಾಗಿಲ್ಲ. ಯಾವ ಶಾಲಾ ಕಾಲೇಜುಗಳು ಇಲ್ಲ. ಹಾಗಾದರೆ ಇದು ಹೇಗೆ ಬಂತು? ಮತ್ತು ಸ್ವರೂಪದ ಜ್ಞಾನ ಹೇಗೆ ಬರ್ತಾ ಇಲ್ಲ? ಅದು ತಾನಾಗೇನ ಬರೋದಿದೆಯೋ ಅಥವಾ ಇಲ್ರಿ? ಮನಸ್ಸು ಮಾಡಿದ್ರೆ, ಬರೇ ರುಚಿ ಇದ್ರೆ, ಬೇಕಾದ್ರೆ, ಅವಶ್ಯಕತೆ ಅನ್ನಿಸಿದ್ರೆ, ನನಗೆ ತತ್ವವನ್ನು ತಿಳ್ಕೊಳ್ಳೋದು ಅವಶ್ಯಕನ ಅನಿಸಿಲ್ರಿ. ಇನ್ನೂ ಅವಶ್ಯಕ ಅನ್ನಿಸ್ತು ಅಂತಂದ್ರೆ ನಿಯಮದಿಂದ ಈ ಜೀವ ಆ ದಿಕ್ಕಿನಿಂದ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದೊಳಗೆ ನಿಯಮದಿಂದ ಯಶಸ್ವಿ ಆಗ್ತಾನೆ ರೀ. ಇದೇ ಭವದೊಳಗೆ ಆಗದಿದ್ರೂ ಕೂಡ ನಿಯಮದಿಂದ ಸ್ವಲ್ಪ ಕಾಲ ಕಳೆದ ನಂತರ, ಅರೇ ಟೋಡರ ಮಲ್ಲರು ಹೇಳಿದ್ರಲ್ಲ, ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿದ್ದು ಹೇಳಿದರು ಎಲ್ಲ ಕಥನ. ಒಮ್ಮೆ ಓದುತ್ತಾನೆ, ಓದಿ ನೋಡ್ಬೇಕ್ರಿ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗ 7ನೇ ಅಧ್ಯಾಯದೊಳಗ 4 ಪ್ರಕಾರದ ಮಿಥ್ಯಾದೃಷ್ಟಿಗಳ ಕಥನ. ಮೊದಲ ನಿಶ್ಚಯಾಭಾಷಿ, ಆಮೇಲೆ ವ್ಯವಹಾರಾಭಾಷಿ, ಆಮೇಲೆ ಉಭಯಾಭಾಷಿ, ಆಮೇಲೆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ. ಅವೇನು ಮಾಡ್ತಾನೋ, ಒಮ್ಮೆ ಓದುತ್ತಾನೆ, ಒಮ್ಮೆ ಆಲಿಸುತ್ತಾನೆ, ಒಮ್ಮೆ ವಿಚಾರ ಮಾಡ್ತಾನೆ, ಪುನಃ ಓದುತ್ತಾನೆ, ಪುನಃ ವಿಚಾರ ಮಾಡುತ್ತಾನೆ, ಚರ್ಚೆ ಮಾಡುತ್ತಾನೆ. ಸಮಾನ ಧರ್ಮೀಯರ ಜೊತೆಗೆ, ಸಮಾನ ಜ್ಞಾನಿಗಳ ಜೊತೆಗೆ ವಿಚಾರ ಮಾಡ್ತಾನೆ, ಚರ್ಚೆ ಮಾಡ್ತಾನೆ. ಬಗೆಹರಿಲಿಲ್ಲ ಅಂತಂದ್ರೆ ಮತ್ತೆ ಓದುತ್ತಾನೆ. ಓದಿದ ನಂತರನೂ ತಿಳಿಲಿಲ್ಲ ಅಂತಂದ್ರೆ ತನಗಿಂತ ಜ್ಞಾನಿಗಳ ಹತ್ರ ಹೋಗಿ ಕೇಳ್ತಾನೆ. ಈ ಪ್ರಕಾರ ನಿರಂತರ ಅಭ್ಯಾಸ ಮಾಡುವಂಥ ಜೀವನಿಗೆ ಇದೇ ಭವದಲ್ಲಿ, ತಪ್ಪಿದರೆ ಮುಂದಿನ ಭವದಲ್ಲಿ, ಅದು ತಪ್ಪಿದರೆ ಅದರ ಮುಂದಿನ ಭವದೊಳಗೆ, 2 ಅಥವಾ 3 ಭವದೊಳಗ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತಿದೆ ಅಂದಿದ್ದಾರ್ರಿ. ಅವನನ್ನು ಸಮ್ಯಕ್ತ್ವ ಸನ್ಮುಖ, ಅದರ ಮಿಥ್ಯಾದೃಷ್ಟಿ ಅದನ್ರಿ. ನಮ್ಮಲ್ಲೇ ಆ ಯೋಗ್ಯತೆ ಇದೆ ಏನ್ರಿ? ನಿಶ್ಚಯಾಭಾಷಿ, ವ್ಯವಹಾರಾಭಾಷಿ, ಉಭಯಾಭಾಷಿಗಳದ್ದೇನು ಸ್ವರೂಪ ಹೇಳಿದ್ದಾರೆ, ಅದು ನಮ್ಮಲ್ಲೇ ಇದೆಯೋ ಅಥವಾ ಇಲ್ಲ? 7ನೇ ಅಧ್ಯಾಯದ ಮನೆಗೆ ಹೋಗಿ ಅಭ್ಯಾಸ ಮಾಡೋದ್ರಿ. ಮೋಕ್ಷ ಮಾರ್ಗ ಪ್ರಕಾಶಕದ 7ನೇ ಅಧ್ಯಾಯ. ಮತ್ತು ಆ 7ನೇ ಅಧ್ಯಾಯಕ್ಕೆ ಆಧಾರ ಯಾವುದ ಅಂತಂದ್ರೆ ಪಂಚಾಸ್ತಿಕಾಯ ಸಂಗ್ರಹದ 172ನೇ ಗಾಥೆ ರೀ. ಅದರದ ಬೇಕಾದ್ರೆ ಅಭ್ಯಾಸ ಮಾಡಿದರೆ ಇದಕ್ಕಿಂತಲೂ ಉಚ್ಚ ಕೊಟ್ಟಿದ್ರಿ. ಅರೇ ಅವರು ಹೇಳ್ತಾರು, ವ್ಯವಹಾರಾಭಾಷೆ ಮಿಥ್ಯಾದೃಷ್ಟಿಯ ಸ್ವರೂಪ ಕುಂದು ದೇವರ್ರಿ. 2000 ವರ್ಷಗಳ ಪೂರ್ವದೊಳಗ ಅಥವಾ ಮಹಾವೀರ ಸ್ವಾಮಿಯ ನಿರ್ವಾಣದ ನಂತರ ಬರೇ 500 ವರ್ಷ ಕಳೆದ ನಂತರ ಅವರ ಮಾತು ಹೇಳಿದರು. ವ್ಯವಹಾರಾಭಾಷೆ ಮಿಥ್ಯಾದೃಷ್ಟಿ ಸ್ವರ್ಗಕ್ಕೆ ಹೋದ ಮೇಲೆ ಚಂದನದ ಅಗ್ನಿಯಿಂದ ಸುಡ್ತಾ ಇರ್ತಾನಂತೆ. ಚಂದನದ ಅಗ್ನಿ ಶೀತಲ ಇದೆಯಲ್ಲ, ದೃಷ್ಟಾಂತ ಅದನ್ನೇ ಹೇಳಿದಾರ್ರಿ. ಪಂಚಾಸ್ತಿಕಾಯ ಸಂಗ್ರಹ 172ನೇ ಗಾಥೆ. ವ್ಯವಹಾರಾಭಾಷೆ ನಿಶ್ಚಯಾಭಾಷೆ ಹೇಳಿದ್ದಾರೆ.
ಎರಡು ಪ್ರಕಾರದ ಮಿಥ್ಯಾದೃಷ್ಟಿ. ಜೈನರೊಳಗದಾರ್ರಿ ಆತ್ಮ ಕಲ್ಯಾಣದ ಅಭಿಲಾಷೆಯುಳ್ಳವರದಾರ. ಜೋ ಜೀವ್ ಜೈನ ಹೈ ಮುಂದ जिन आज्ञा को मानते हैं उनमें भी सूक्ष्म मिथ्यात्व रखता है. ನಾವು ಜೈನದೇವೇನ, ಜಿನ ಆಜ್ಞೆಯನ್ನು ಮನ್ನಿಸ್ತೇವೇನ, ಅದರ ನಂತರ ನಮ್ಮಲ್ಲೇನೂ ಮಿಥ್ಯಾತ್ವ ಇರಬಹುದು ಅನ್ನೋದು ಮುಂದಿಂದರೆ ಆಗುವುದಿಲ್ಲವೇ ಅಂತೆ. ಜೀವನ ಹೊರಟು ಹೋಗ್ತಿದೆ. ಜೀವನ ಇನ್ನೂ ಮಂಗಲಮಯವಾದಂಥ ಅವಸರ ನಮಗೂ ಕೊಟ್ಟಿದೆ. 80 ವರ್ಷ ಆದ ನಂತರ ಕೂಡ ಹೀಗೆ ಕೂತ ಜನವಾಣಿಯನ್ನು ಕೇಳ್ತೀರಿ ಅಂದಮೇಲೆ ಯಾವ ರೀತಿಯ ಆಂತರ್ಯದೊಳಗೆ ಪುರುಷಾರ್ಥ ಮಾಡಿ ಝಟ್ ನಿರ್ಣಯ ಆಗಬೇಕ್ರಿ. ಆ ನಿರ್ಣಯ ಆಗುವ ಸಲುವಾಗಿ ದೀರ್ಘ ಅಭ್ಯಾಸ, ಆಳವಾದಂಥ ಅಭ್ಯಾಸ ಬೇಕ್ರಿ. ಎಷ್ಟು ಕೆಳಗೆ ಹೋದ್ರೂ ತತ್ವನೇ ಇದೆ ಒಳಗಡೆ. ಹಾಗೆ ಯಾವಾಗ ಆಗ್ತಿದೆ ಆವಾಗ ಭೇದ ಜ್ಞಾನ. ಎಷ್ಟು ಕೆಳಗೆ ಹೋದ್ರೂ ಅಲ್ಲಿ ವಿಭಾವ ಇಲ್ಲ, ಅಲ್ಲಿ ಮೋಹ ಕಾಣಿಸ್ತಾ ಇಲ್ಲ, ಅಲ್ಲಿ ವಿಷಯ ಕಷಾಯದ ವಾಸನೆ ಕಾಣಿಸ್ತಾ ಇಲ್ಲ. ಬರೀ ತತ್ವದ ಜ್ಞಾನ. ಹಾಗಾದ ನಂತರ ಭೇದ ಜ್ಞಾನ ರೂಪದ ಬೀಜ ಬೀಳುವುದಿಲ್ಲರಲ್ಲಿ, ಸಮ್ಯಕ್ ದರ್ಶನ ರೂಪದ ವೃಕ್ಷ ಮೊಳೆಯುವುದಿಲ್ಲ. ಅರೆ ಮಾಡೋದೇನೂ ಇಲ್ಲ, ಮತ್ತು ಆಗಲಿ ಅಂದ್ರೆ ಹೇಗಾಗೋದ್ರಿ? ಮಾಡಲಿಕ್ಕೆ ಬೇಕ್ರಿ. ಈ ಭವ ಒಂದು ಕ್ಷಣದೊಳಗೆ ಪೂರ್ಣ ಆಗಿ ಹೋಗ್ತಿದ್ದೀರಿ. ಸರ್ವಾರ್ಥ ಸಿದ್ಧಿಯೊಳಗೆ ಪೂಜ್ಯಪಾದ ಆಚಾರ್ಯ ಹೇಳ್ತಾರೆ, ಒಂದು ಕ್ಷಣದೊಳಗೆ ನಿನ್ನ 4 ಪ್ರಕಾರ ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಎಲ್ಲವೂ ಪರಿವರ್ತನೆಯಾಗಿ ಜೀವ ದ್ರವ್ಯನ ಪರಿವರ್ತನೆ ಆಗ್ತಿದ್ದೀರಿ. ಜೀವದ ಅಜೀವಾಗ್ತಿದೆ ಇಲ್ಲ ಪ್ರಭು. ಜೀವ ದ್ರವ್ಯ ಈಗ ಮನುಷ್ಯರು ಒಳಗೆ ಯಾವ ರೀತಿ ಜೀವ ದ್ರವ್ಯದ ಗುಣ ಪರ್ಯಾಯಗಳ ಸ್ವರೂಪ ಇದೆಯಲ್ಲ ಆ ಪ್ರಕಾರ ಅಲ್ಲಿ ಇದೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಎಲ್ಲ ಪರಿವರ್ತನೆ ಆಗ್ತಿದೆ ಅಂಥೇಳಿನ ನಿನ್ನೆ ಹೇಳಿದ್ದ ಶವ ಇನ್ನೂ ಇಲ್ಲೇ ಇರ್ತಿದೆ. ನರಕದೊಳಗೆ ಒಂದು ವೇಳೆ ಜೀವ ಅಥವಾ ಸ್ವರ್ಗದೊಳಗೆ ಒಂದು ವೇಳೆ ಜೀವ ಹೋದ ಅಂತಂದ್ರೆ ಈ ಭವಕ್ಕೆ ಸಂಬಂಧಿಸಿದ ಯಾವ ವ್ಯವಹಾರ ಅವನಲ್ಲೇ ಇರುವುದಿಲ್ಲ. ಅದನ್ನು ಭಾವದೀಪಿಕೆಯೊಳಗೆ ಹೇಳಿದ್ದಾರೆ. ಶವ ಇಲ್ಲೇ ಇರುವ ಮಾತು ಹೇಳಿಲ್ಲ, ಆದರೆ ಪರಿವರ್ತನೆ ಆಗಿ ಹೋಗುವ ಮಾತು ಹೇಳಿದ್ದಾರೆ. 1 ಗಂಟೆಯೊಳಗಂತೂ ಇಲ್ಲಿ ಶವ ಸಂಸ್ಕಾರ ಆಗುವುದಿಲ್ಲರೆ. ಆ ಶವ ಬಿದ್ದದ್ದು ಇದೆ. ವಿಚಾರ ಮಾಡೋದು, ದೀರ್ಘ ವಿಚಾರ ಮಾಡೋದ್ರೆ ನಾನು ಒಂದು ಕ್ಷಣ ಮಾತ್ರದೊಳಗೆ, ಕ್ಷಣ ಬಹಳ ದೊಡ್ಡದಿದೆ, ಒಂದೇ ಒಂದು ಸಮಯದೊಳಗೆ ಇದು ಎಲ್ಲವನ್ನೂ ಮರೆತು ಅನ್ಯ ಆಯುವಿನ ಜೊತೆಗೆ ಒಂದಾಗಿ ಹೋಗ್ತೇನೆ. ಅಂತರ ಮುಹೂರ್ತದೊಳಗೆ ಅನ್ಯ ಗತಿಗೆ ಸಂಬಂಧಿಸಿದ ಹಾಗೆ ಸಮಸ್ತ ವ್ಯವಹಾರಗಳನ್ನು ಶುರು ಹಚ್ಕೊಳ್ತೇನೆ ಅಂಥೇಳಿ ಸಂಸಾರದ ದುಃಖ ಯಾರು ಎಷ್ಟೇ ತಿಳಿಸಿಕೊಟ್ರೂ ನಮಗೆ ವಿಶ್ವಾಸ ಆಗ್ತಾ ಇಲ್ಲ. ತಿಳಿಸಿಕೊಡೋರು ಯಾರಾದರೂ ಅನ್ನೋದ್ರ ವಿಚಾರ ಕೂಡ ನಾವು ಮಾಡ್ತಾ ಇಲ್ಲ. ಪಂಚಮಹಾವ್ರತಧಾರಿ, ಸತ್ಯ ಮಹಾವ್ರತಧಾರಿ ಮುನಿರಾಜರದರ್ರಿ, ವೀತರಾಗತೆಯ ಆರಾಧಕರದರ್ರಿ. ಇನ್ನು ಅದಕ್ಕಿಂತ ಮೊದಲು ಯಾರಾದರೂ ಸರ್ವಜ್ಞ ಭಗವಂತರಿದ್ದಾರೆ. ಅವ್ರ ಮಾತಿನ ಮೇಲೆ ವಿಶ್ವಾಸ ನಾವು ಮಾಡದಿದ್ರೆ ನಮ್ಮ ಕಲ್ಯಾಣ ಹೇಗಾಗೋದು? ಅವರನ್ನು ಬಿಟ್ಟು ನಮ್ಮ ಹಿಂದಿನ ಭವಗಳ ಕಥೆಯನ್ನು ಯಾರು ಹೇಳವ್ರಿ? ಅವರನ್ನು ಬಿಟ್ಟು ಸೂಕ್ಷ್ಮ ಪರಿಣಾಮದ ಸ್ವರೂಪವನ್ನು ಯಾರು ಹೇಳೋದು ಸಾಧ್ಯ ಇದೆ? ದೂರವರ್ತಿ ಪದಾರ್ಥಗಳ ಸೂಕ್ಷ್ಮವರ್ತಿ ಪರಿಣಾಮಗಳ ಸ್ವರೂಪವನ್ನು ಯಾರು ಹೇಳವ್ರಿ? ಸರ್ವಜ್ಞ ಭಗವಂತರನ್ನು ಬಿಟ್ಟು ಯಾರೂ ಹೇಳೋದು ಸಾಧ್ಯ ಇಲ್ಲ. ಮತ್ತು ಅವರು ಹೇಳಿದರ ಮೇಲೆ ನಾವು ವಿಚಾರ ಮಾಡ್ತಾ ಇಲ್ಲ, ವಿಶ್ವಾಸನೂ ಮಾಡ್ತಾ ಇಲ್ಲ. ಗ್ರಂಥಂತೂ ಇಟ್ಕೊಂಡು ಕೂತಿದ್ದೀವ್ರಿ. ಆದರೆ ಆ ಗ್ರಂಥೇನ ನಮ್ಮ ಆ ವಿಶ್ವಾಸವನ್ನು ಪರಿವರ್ತನೆಯನ್ನಾಗಲಿ ಜ್ಞಾನವನ್ನು ಪರಿವರ್ತನೆಯನ್ನಾಗಲಿ ಮಾಡೋದು ಸಾಧ್ಯ ಇಲ್ಲರಿ. ನಮಗೆ ಮನಸ್ಸು ಬರಬೇಕು, ರುಚಿ ಉತ್ಪನ್ನ ಆಗಬೇಕು. ಅದು ಒಂದೇ ಒಂದು ಕಾರ್ಯ ನಮ್ಮ ಜೀವನದೊಳಗೆ ಮುಖ್ಯ ಇರಬೇಕು. 2 ಬಾರಿ ಊಟಕ್ಕಿದೇನಿಲ್ಲರಿ. ಇಲ್ಲಿ ಕೂತವ್ರಿಗೆ ಎಲ್ರಿಗೂ ಇಲ್ಲಿ ಹಾಸನದೊಳಗಿರುವಾಗಲ್ಲ, ನಮ್ಮ ಮನೆಗಳಲ್ಲಿ ಇರುವಳದೊಳಗೆ 2 ಬಾರಿ ಊಟಕ್ಕಿದೇನಿಲ್ಲರಿ. ಚಳಿ ಮಳಿ ಬಿಸಿಲುಗಳಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಒಂದು ಪುಟ್ಟದಾದಂಥ ಆವಾಸ ಅಥವಾ ಗೂಡು ಇದೇನಿಲ್ಲರಿ. ಇದೆ. ಇನ್ನೇನು ಬೇಕಾಗಿದೆ ರೀ? 100 ವರ್ಷ ಬದುಕಿದ್ರೂ ಸಾಲುವಷ್ಟು ಬಟ್ಟೆ ಸಂಗ್ರಹ ಮಾಡಿದ್ದೇವೆ. ಅಷ್ಟಂತೂ ಬದುಕೋದೇ ಇಲ್ಲ. ಹೌದು ಅಥವಾ ಇಲ್ಲರಿ? ಮೊದಲು ಬಟ್ಟೆ ಬರೆಗಳ ಸಂಗ್ರಹಣೆ ಎಷ್ಟು ಇರ್ತಿತ್ತು ರೀ?
ಈಗ ಎಂಥ ದೊಡ್ಡ ದೊಡ್ಡ ಕಪಾಟುಗಳು ಗೋಡೆ ತುಂಬೆಲ್ಲ ಪೂರ್ತಿ, ಮತ್ತು ಅವು ತುಂಬಿದ್ರೂ ಕೂಡ ಇವನ ಚಿತ್ತದೊಳಗ ಈ ಸಾಕು ಅನಿಸೋದನ್ನ ಇರ್ತದೆ. ಮತ್ತು ಅದೇ ಉಡುವುದ ಮಾತು ಇಲ್ಲ. ಒಂದು ದೇಹ ಕೂಡ ಸಿಗುವುದಿಲ್ಲ ಅಂಥ ಅವಸ್ಥೆಯೊಳಗೆ ಅನಂತ ಕಾಲ ಇರುವ ಪ್ರಸಂಗ ನೀನಾಗೇನ ಆಹ್ವಾನ ಮಾಡ್ತಾ ಇದ್ದಿ, ನೀನಾಗೇನ ಬರಮಾಡಿಕೊಳ್ತಾ ಇದ್ದಿ. ಜ್ಞಾನಿ ಗುರುಗಳ ಎಚ್ಚೆತ್ತುಕೊಳ್ಳುವ ಸಲುವಾಗಿ ಹೇಳ್ತಾ ಇದ್ದಾರೆ ಪುನಃ ನಡೀರಿ. ಶರೀರದ ಬಲ ವೀರ್ಯದಲ್ಲಿ ಇದು ನನ್ನ ಬಲವಿದೆ ಎಂದು ಮನ್ನಿಸುವುದು. ಅನೇಕ ಪ್ರಕಾರದ ಪರಾಕ್ರಮ ಮಾಡಿ ನಾನು ಅನೇಕ ಸುಭಟರನ್ನು ಗೆಲ್ಲುವೆನು. ವಕೀಲ ಅಂತಾನೋ ಅಥವಾ ಇಲ್ರಿ, ನಾನು ಯಾವ ಬೇಕಾದ ಕಾನೂನದ ಅದೇನು ಇದೆ ಆ್ಯಕ್ಟ್ ಅದರದ್ದು ಉಪಯೋಗ ಮಾಡಿಕೊಂಡು ನಿಮ್ಮ ಕೇಸ್ ಗೆದ್ದು ಕೊಡ್ತೇನೆ ಅಂತ ಹೇಳ್ತಾನೆ ರೀ. ಡಾಕ್ಟರ್ ಅಂತಾನೇನಿಲ್ರಿ, ನಾನು ಓದಿದ್ದ ವಿದ್ಯೆಯನ್ನೆಲ್ಲ ಪುನಃ ತಿರುವಿ ಹಾಕ್ತೇನೆ, ಆದರೆ ನಿಮ್ಮ ಪೇಷಂಟ್ ಗುಣಮುಖ ಮಾಡಿಕೊಡ್ತೇನೆ. ಜ್ಯೋತಿಷಿ ಹೇಳ್ತಾನೇನಿಲ್ರಿ, ನೀವು ಈ ಪ್ರಕಾರ ನಿಮಗೆ ಗ್ರಹಗಳ ಕಾಟ ಇದೆ, ನೀವು ಈ ಪ್ರಕಾರ ಮಾಡಿದರೆ ನಿಮ್ದೆಲ್ಲ ನಾನು ಬಿಡಿಸಿಕೊಡ್ತೇನೆ, ನಾನು ಹೇಳಿದ್ದು ಕೇಳ್ರಿ. ಪುರೋಹಿತರು ಹೇಳ್ತಾರೇನಿಲ್ರಿ, ಶಾಂತಿಕ ಮಾಡ್ರಿ. ಯಾರ್ಯಾರ ಕಡೆ ಹೋಗ್ತಾರೆ ಅವರವರು ಒಂದೊಂದು ವಿಧಾನ ಹೇಳ್ತಾರ್ರಿ. ಒಂದೇ ಸಮಸ್ಯೆಗೆ ಅನೇಕರ ಕಡೆಗೆ ಹೋದ ನಂತರ ಅನೇಕ ಪರಿಹಾರ ಹೇಳ್ತಾರೆ. ತಮ್ಮ ಓದಿದ್ರ ಅನುಸಾರ, ತಮ್ಮ ಬುದ್ಧಿ ಚಾತುರ್ಯದ ಅನುಸಾರ ಹೇಳ್ತಾರೆ. ನೀವು ಯಾರ್ಯಾರ ಕೈಯೊಳಗೆ ಸಿಕ್ಕೊಂಡು ಏನೇನಾಗಿ ಹೋಗ್ತಾ ಇದ್ದನ್ರಿ. ಆದರೆ ಸರ್ವಜ್ಞ ಭಗವಂತರ ಹೇಳುವ ದುಃಖ ಮುಕ್ತಿಯ ಉಪಾಯ ಏನಿದೆ ಅದು ಒಂದೇ ರಾಮಬಾಣದ ಹಾಗೆ ಇದೆ, ಅದ್ವಿತೀಯ ಇದೆ. ಅದರೊಳಗೆ ಯಾವ ಪ್ರಕಾರದ ಸಂದೇಹಾದಿ ಪಡುವುದು ಯೋಗ್ಯ ಇಲ್ಲ, ಅದರೊಳಗೆ ಯಾವ ಪ್ರಕಾರ ಆದೀತನಿಲ್ಲ ಅನ್ನುವ ಮಾತಿಲ್ಲ. ಅಲ್ಲಿ ಮಾತ್ರ ಆ ಡಾಕ್ಟರ್ ಕಡೆ ಹೋಗು ಅಂತ ನಂತರ ಏನು ಮಾಡೋದ, ಒಮ್ಮೆ ಹೋಗಿ ನೋಡೋನಲ್ಲ ಅಂತೇಳಿ ಇಷ್ಟೆಲ್ಲ ತೋರಿಸ್ತಾ ಇದ್ದೀರಿ. ಇದೇ ಪ್ರಕಾರದ ರೋಗ ನಮ್ಮ ಪರಿಚಯದವ್ರಿಗೆ ಒಬ್ಬರಿಗೆ ಆಗಿತ್ತು. ಅವರು ಆ ಡಾಕ್ಟರ್ ಕಡೆ ಹೋದ್ರೆ ಒಂದು ವಾರದೊಳಗೆ ಗುಣ ಆಯಿತು. ಅರೇ ಇವನು ಕಿವಿ ಜೋತ್ ಬಿದ್ದು ರೀ, ಒಂದ್ಸಲ ಹೋಗಿ ಬರಕ್ಕೆ ಏನೈತಿ ಅಲ್ಲಿ ರೀ, ಒಂದು ಸಲ ಹೋಗಿ ಬರ್ಲಿಕ್ಕೆ ಏನಿದೆ. ಆ ಮಂತ್ರವಾದಿ ಅದನ್ನು ನೋಡು, ಅವ ಒಂದು ತಾಯ್ತಾ ಮಂತ್ರ ಕೊಡ್ತಾನೆ. ಅದನ್ನು ಕೈಗೆ ಕಟ್ಟೋದು, ಕಾಲಿಗೆ ಕಪ್ಪು ದಾರ ಕಟ್ಟೋದು. ಏನಾಗ್ತಿದೆ ಆ ದಾರದೊಳಗೆ, ಆ ತಾಯ್ತದೊಳಗೆ ಏನಿರ್ತಿದೆ? ನಮ್ಮ ಪೂರ್ವಬದ್ಧ ನಾವೇ ಮಾಡಿದ ಕರ್ಮವನ್ನು ಬದಲಾಯಿಸುವ ಶಕ್ತಿ ಇದೆ ಅಂದ್ರೆ ಅದರೊಳಗ ತಾಯಿತದೊಳಗ ದಾರದೊಳಗಂತೂ ಇಲ್ಲವೇ ಇಲ್ಲ. ಜಿನೇಂದ್ರ ಪ್ರಭುವಿನ ಹತ್ರ ಕೂತ ನಾವು ಆರಾಧನೆ ಮಾಡಿದ್ರೂ ಆ ಕರ್ಮವನ್ನು ಪರಿವರ್ತನೆ ಮಾಡುವ ಸಾಮರ್ಥ್ಯ ಇಲ್ಲ. ಒಂದೇ ಒಂದರಲ್ಲಿ ಸಾಮರ್ಥ್ಯ ಇದೆ, ನಾನು ಕರ್ಮದಿಂದ ಭಿನ್ನ ಜ್ಞಾನ ಸ್ವರೂಪಿ ಚಿನ್ಮಾತ್ರ ವಸ್ತು ಇದ್ದೇನೆ. ಎಷ್ಟು ಸ್ವೀಕಾರ ಮಾಡೋದಿದೆ, ಆ ದುಃಖದಿಂದ ಆ ವೇದನೆಯಿಂದ ನಮ್ಮದು ಏನಾಗ್ತಿದೆ, ಬಿಡುಗಡೆ ನಿಶ್ಚಿತವಾಗಿ ಆಗ್ತಿದ್ದೀರಿ. ಇಷ್ಟು ಚಿಂತನೆ ಮಾಡೋದು ಅರ್ಥಾತ್ ಆ ಕಡೆ ಉಪಯೋಗ ಬಿಟ್ಟು ಬಿಡೋದಿದ್ದೀರಿ. ಉಪಯೋಗವನ್ನು ಅಲ್ಲಿಂದ ತೆಗೆದ ನಂತರ ದುಃಖ ಆಗೋದನ್ನ ಇಲ್ಲ. ಪ್ರಾಪ್ತ ದುಃಖದಿಂದ ಬಿಡಿಸುವಂಥ ಉಪಾಯ ಅನ್ಯ ಯಾವುದರೊಳಗನೂ ಇಲ್ಲ, ಯಾವುದರೊಳಗನೂ ಆ ಸಾಮರ್ಥ್ಯನೇ ಇಲ್ಲ. ತಾಯ್ತದೊಳಗೆಲ್ಲ, ಮಂತ್ರದೊಳಗೆಲ್ಲ, ಯಾವುದರೊಳಗಂದ್ರೆ ಯಾವುದರೊಳಗನೂ ಇಲ್ಲ. ಪೂಜೆಯೊಳಗಿಲ್ಲ, ಛತ್ರದೊಳಗಿಲ್ಲ, ಏನೇನು ನೀವು ಮಾಡ್ತಾ ಇದ್ದೀರಿ ಲೋಕದೊಳಗೆ ನಡೆದಿದ್ದಾವು ಅವು ಯಾವುದರೊಳಗನೂ ಇಲ್ಲ. ಹಾಗೆ ಒಂದು ವೇಳೆ ಇರ್ತಿತ್ತು ಅಂತಂದ್ರೆ ಏನಾಗಬಹುದಾಗಿತ್ತು? ಚಕ್ರವರ್ತಿಗಳ ಹತ್ರ ಏನು ಐಶ್ವರ್ಯ ಕಮ್ಮಿ ಇತ್ತೇನ್ರಿ? ಅದನ್ನು ಬಳಸಿಕೊಂಡು ಇದನ್ನು ಮಾಡಿ ಅವರು ಶಾಶ್ವತ ಸುಖದ ನಾಯಕರ ಆಗಬೇಕಾಗಿತ್ತು, ಅಧಿಪತಿ ಆಗಬೇಕಾಗಿತ್ತು. ಆದರೆ ಹಾಗೆ ಆಗಲಿಲ್ಲಲ್ಲ. ಧನ ಖರ್ಚು ಮಾಡುವುದರಿಂದ ದುಃಖ ದೂರ ಆಗುವ ಹಾಗೆ ಇತ್ತು ಅಂದ್ರೆ ಚಕ್ರವರ್ತಿ ಹತ್ರ ಏನು ಕಮ್ಮಿ ಇತ್ತು? ತೀರ್ಥಂಕರರಿಗೆ ಮೋಕ್ಷ ಇಂದ್ರನಿಗೆ ಆಜ್ಞೆ ಕೊಡುವುದರಿಂದನ ಆಗ್ತಿತ್ತು. ಇಂದ್ರ ಸೇವಕನೇ ಇದ್ದರಲ್ಲೇ ಆಗಲಿಲ್ಲ. ಆದ್ರೆ ಅವರು ದೀಕ್ಷಾ ತಗೊಂಡು ಹೋದರು. ಅಂತರ್ಬಾಹ್ಯ ಪರಿಗ್ರಹದ ತ್ಯಾಗ ಮಾಡಿ, ನೈರ್ಗ್ರಂಥತೆಯ ಅಂಗೀಕಾರ ಮಾಡಿ, ಉಪಯೋಗಮಯನಾದಂಥ ಅರೂಪಿ ಚಿನ್ಮಾತ್ರ ತತ್ವದಲ್ಲಿ ಅಭೇದಗೊಳಿಸಿ ಅತೀಂದ್ರಿಯ ನಿರಾಕುಲ ಆನಂದದ ಅನುಭವ ಮಾಡ್ತಾ 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 ಒಂದು ಸಲ ಮೋಕ್ಷಕ್ಕೆ ಪ್ರಾಪ್ತಾಗಿ ಹೋದರೂ ಅಲ್ಲಂತೂ ಅನಂತ ಕಾಲದವರೆಗೆ ಒಂದು ಅತೀಂದ್ರಿಯ
ಶಾಶ್ವತ ನಿರ್ಬಾಧ ಸುಖದ್ದೇ ಅನುಕೂಲ. ನಾವು ಪರಿಭಾಷೆ ಕೇಳಿದರನ್ನು ಕೂಡ ಅದರ ಸ್ವರೂಪ ತಿಳಿದುಕೊಳ್ಳುವ ಸಲುವಾಗಿ ನಮ್ಮ ಜ್ಞಾನದೊಳಗೆ ಉದ್ಯಮ ಮಾಡಿ. ಅನಂತ ಸುಖ ಅಂದ್ರೆ ಏನು? ಅತೀಂದ್ರಿಯ ಸುಖ ಅಂದ್ರೆ ಏನು? ನಿರಾಕುಲ ಸುಖ ಅಂದ್ರೆ ಏನು? ಯಾವತ್ತಾದರೂ ನಿದ್ದೆಗೆಟ್ಟು ವಿಚಾರ ಮಾಡಿದ್ದೀವಿ ಅಂದ್ರೆ? ಸಿದ್ಧರ ಸುಖ ಎಂಥದ್ದಿದೆ, ಅರ್ಹಂತರ ಸುಖ ಎಂಥದ್ದಿದೆ. ಅವರು ಸುಖಿ ಇದ್ದಾರೆ, ದೇಹ ಇಲ್ಲದ ಸುಖಿ ಇದ್ದಾರೆ, ಧನ ಇಲ್ಲದ ಸುಖಿ ಇದ್ದಾರೆ, ಮನೆ ಇಲ್ಲದ ಸುಖಿ ಇದ್ದಾರೆ, ವಿಧ ವಿಧದ ಪದಾರ್ಥಗಳಿಲ್ಲದ ಸುಖಿ ಇದ್ದಾರೆ. ಮಂಗಲಾಚರಣೆಯೊಳಗನೆ ಹೇಳಿದಾರ್ರಿ ಸುದೃಷ್ಟಿ ತರಂಗಿಣಿಯೊಳಗ. ಸಿದ್ಧರ ಸುಖಿ ಇದ್ದಾರೆ, ಹೇಗಿದ್ದಾರೆ ಅವರು ಸುಖಿ? ನೀನು ಯಾವ್ಯಾವುದರಿಂದ ಇದರಿಂದ ಸುಖಿ ಇದ್ದೀಯನ? ಇಲ್ಲ. ಇದರಿಂದ ಸುಖಿ ಇದ್ದೇನ? ಇಲ್ಲ. ಇದರಿಂದ ಸುಖಿ ಇದ್ದೀಯನ? ಎಷ್ಟು ಪ್ರಕಾರದಿಂದ ಕೇಳಿದಾರ್ರಿ. ಹಾಗಾದ್ರೆ ಅದ್ಯಾವುದರಿಂದನೂ ಸುಖ ಇಲ್ಲ. ಹಾಗಾದ್ರೆ ತಾವೀಗ ಹೇಳ್ರಿ, ನಿಜವಾದ ಸುಖ ಎಲ್ಲಿದೆ, ಹೇಗಿದೆ? ಈ ಪ್ರಕಾರ ಜಿಜ್ಞಾಸೆ ಬೇಕ್ರಿ. ನಾವು ಓದಕ್ಕೆ ಅಲ್ಲಿ ಬರೆದದ್ದನ್ನು ಓದುತ್ತೇವೆ, ಹೇಳಿದ್ದನ್ನು ಕೇಳ್ತೇವೆ, ಹೌದು ಅದು ಸತ್ಯ ಇದೆ ಅಂತೇವೆ. ಅದು ನನ್ನ ವಿಚಾರದ ಭಟ್ಟಿಯೊಳಗೆ, ಚಿಂತನದ ಭಟ್ಟಿಯೊಳಗ ನಿರಂತರ ತಿರುಗಿ 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 ಅದು ಸತ್ಯಕ್ಕೆ ಪ್ರಾಪ್ತ ಆಗಬೇಕು. ಆವಾಗ ಅದು ನಮ್ಮದಾಗ್ತಿದೆ. ಇಲ್ದಿದ್ರೆ ಇದು ಗ್ರಂಥದ್ದೇ ಇದೆ, ಜ್ಞಾನಿಗಳದ್ದೇ ಇದೆ. ಗ್ರಂಥದ ಸಂಯೋಗ ಬಿಟ್ಟು ಹೋಯ್ತು ಅಂತಂದ್ರೆ ಆ ವಿಚಾರ ಕೂಡ, ಆ ಜ್ಞಾನ ಕೂಡ ನಮ್ದ ಇಲ್ಲೇ ಬಿಟ್ಟು ಹೋಗ್ತಿದ್ದೀರಿ. ಈಗ ಲೌಕಿಕದೊಳಗ ಯಾವ್ಯಾವ ಡಿಗ್ರಿ ವಿದ್ಯೆ ಪ್ರಾಪ್ತ ಮಾಡ್ಕೊಂಡಿದ್ದೇವಲ್ಲ, ಆ ವಿದ್ಯೆ ಕಾಲಾಂತರದಿಂದ ಇದೇ ಭವದಲ್ಲಿ ವಿಸ್ಮರಣೆಯಾಗಿ ಹೋಗ್ತಿದೇನಿಲ್ರಿ. ಮುಂದಿನ ಭವದಂತೂ ಮಾತು ಬಿಡ್ರಿ, ಇದೇ ಭವದೊಳಗೆ ವಿಸ್ಮರಣೆಯಾಗಿ ಹೋಗ್ತಿದೇನಿಲ್ಲ. ಬುದ್ಧಿ ಭ್ರಮಣ ಆಗ್ತಿದೆ, ತಲೆಗೆ ಪೆಟ್ಟಾಗ್ತಿದೆ ಅಪಘಾತದೊಳಗ. ಆವಾಗ ಅವನು ಡಾಕ್ಟ್ರಿ ವಿದ್ಯೆ ಅಥವಾ ಏನು ವಿದ್ಯೆಯನ್ನು ಡಿಗ್ರಿ ಈ ಭವದಲ್ಲಿ ಪ್ರಾಪ್ತ ಮಾಡ್ಕೊಂಡಿದ್ದಾನಲ್ಲ, ಎಷ್ಟ 25 ವರ್ಷ 30 ವರ್ಷ ವಿನಿಯೋಗ ಮಾಡಿ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಯಾವ ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ, ಅವ ಆ ವಾಹನದ ಅಪಘಾತದೊಳಗೆ ಸಿಲುಕಿ ತಲೆಗೆ ಪೆಟ್ಟಾಯಿತು ಅಂತಂದ್ರೆ ಆ ಬುದ್ಧಿ, ಆ ವಿದ್ಯೆಯೆಲ್ಲ ಮರೆತು ಹೋಗ್ತಿದೇನಿಲ್ರಿ. ಸರಿ, ಅದೇ ಪ್ರಕಾರ ಈ ಆಗಮ ವಿದ್ಯೆ ಕೂಡ ಭವ ಪರಿವರ್ತನ ಆಗ್ತಾ ಇದ್ದ ಹಾಗೆ ಮರೆತು. ಆತ್ಮವಿದ್ಯೆ ಏನಿದೆ ಅಲ್ಲ, ಆತ್ಮವಿದ್ಯೆ ಏನಿದೆ ಅಲ್ಲ, ಅದು ಆತ್ಮ ಇರುವವರೆಗೆ ಇರ್ತಿದ್ದೀರಿ. ಅದನ್ನು ಯಾವಾಗ ಬೇಕಾದರೂ ಬೆಳೆಸಿಕೊಳ್ಳುವ. ಆತ್ಮವಿದ್ಯೆ ಶಾಶ್ವತ ವಿದ್ಯೆ, ಸ್ವಾಧೀನ ವಿದ್ಯೆ. ಆಗಮನ ವಿದ್ಯೆ ಏನಿದೆ ಅದು ಉಳಿಯುವುದಿಲ್ಲ. ಅದಕ್ಕೆ ಬೇರೆ ರಸ ಪ್ರಾಪ್ತ ಆಗ್ತಿದೆ ಅಂಥೇಳಿ ಯೋಗಸಾರ ಪ್ರಾಭೃತದೊಳಗೆ ಅಮಿತಗತಿ ಆಚಾರ್ಯ ಹೇಳಿದ್ದಾರೆ. ನೋಡೋದು, ವಿಚಾರ ಮಾಡೋದು ನೋಡ್ರಿ, ಇದು ಬಹಳ ಅದ್ಭುತ ಇದೆ. ಕೆಳಗೆ ಬರೆಯುವಾಗ ಗ್ರಹೀತ ಮಿಥ್ಯಾತ್ವದ ಸ್ವರೂಪ ಹೇಳುತ್ತಾರೆ. ಇದೆಲ್ಲ ಅಗ್ರಹಿತದವ್ರಿ. ಇವೆಲ್ಲ ಓದೋದಾದ್ರೆ ಒಂದ್ಸಲ ಓದಿಬಿಡ್ರಿ. ನಾವು ಇವನು ನನ್ನ ಪುತ್ರ, ಇವನು ನನ್ನ ಪುತ್ರ, ಇವಳು ನನ್ನ ಪತ್ನಿ, ಇವಳು ನನ್ನ ತಾಯಿ, ಇವನು ನನ್ನ ತಂದೆ, ಇವನು ನನ್ನ ಸೋದರ ಇತ್ಯಾದಿ. ಅಥವಾ ಇವನು ನನ್ನ ಸಾಮಂತ, ಇದು ನನ್ನ ಸೇನೆ, ಇವರು ನನ್ನ ಪ್ರಜೆಗಳು, ಇದು ನನ್ನ ಆಣೆ, ಇದು ನನ್ನ ಮೂಳೆ, ರಥ, ಪಲ್ಲಕ್ಕಿ, ಗೋಧುಮ ಇತ್ಯಾದಿಗಳಲ್ಲಿ ಮಮಕಾರ ಬುದ್ಧಿಯು, ಅದು ಪರ ಪರ್ಯಾಯಗಳಲ್ಲಿ ಮಮತೆಯ ಬುದ್ಧಿ ರೂಪದ ಅಗೃಹಿತ ಮಿಥ್ಯಾತ್ವ ಭಾವ. ಇಲ್ಲಿ ಏನು ಇಲ್ಲಿಯವರೆಗೆ ಚರ್ಚೆ ಮಾಡಿತು ಅದರೊಳಗೆ ಇವೇನು 3 ಪ್ಯಾರ ಅದಾವಲ್ಲ, ಈ ಕಡೆ ದ್ವಂದ ಮತ್ತು ಇವು 2 ಪರದ್ರವ್ಯದೊಳಗೆ ಇದು ಪರದ್ರವ್ಯದ ಗುಣಗಳಲ್ಲಿ, ಇದು ಪರದ್ರವ್ಯದ ಪರ್ಯಾಯಗಳಲ್ಲಿ. ಈಗ ಮುಂದೆ ದೃಷ್ಟಿಯಲ್ಲಿ ಬರುವಂಥ ಎಷ್ಟು ಘಟಪಟಾದಿ ಉಗ್ರರ ಪರ್ಯಾಯಗಳಿವೆ, ಅವುಗಳನ್ನು ಭಿನ್ನ ಭಿನ್ನ ದ್ರವ್ಯಗಳೆಂದು ಮನ್ನಿಸುತ್ತಾನೆ. ಇದು ಘಟವಿದೆ, ಇದು ಪಟವಿದೆ, ಇದು ಸುವರ್ಣವಿದೆ, ಇದು ಆಷಾಢವಿದೆ, ಇದು ಪರ್ವತವಿದೆ, ಇದು ವೃಕ್ಷವಿದೆ, ಇವನು ಮನುಷ್ಯನಿದ್ದಾನೆ, ಇದು ಆನೆ ಇದೆ, ಇದು ಕುದುರೆ ಇದೆ, ಇದು ಕಾಗೆ ಇದೆ, ಇದು ಗುಬ್ಬಚ್ಚಿ ಇದೆ, ಇದು ನರಿ ಇದೆ, ಇದು ಸಿಂಹವಿದೆ, ಇವನು ಸೂರ್ಯನಿದ್ದಾನೆ, ಇವನು ಚಂದಿರನಿದ್ದಾನೆ ಇತ್ಯಾದಿ ಪರ್ಯಾಯಗಳನ್ನು ದ್ರವ್ಯ ಮನ್ನಿಸುತ್ತಾನೆ. ಅವುಗಳಲ್ಲಿ ಸತ್ಯವೆಂದು ಮನ್ನಿಸುತ್ತಾನೆ. ಮತ್ತು ದೃಷ್ಟಿಗೋಚರವಿಲ್ಲದಂತಹ ದೂರ ಕ್ಷೇತ್ರವರ್ತಿ ಅಥವಾ ಯಾವುದು ಇದು ನಷ್ಟವಾಗಿ ಹೋಗಿವೆ ಅಥವಾ ಅನಂತ ಕಾಲವಿರುವಂಥವಿದೆ ಅಥವಾ ಇಂದ್ರಿಯಗಳಿಗೆ ಅಗೋಚರ ಸೂಕ್ಷ್ಮ ಪರ್ಯಾಯ ಇತ್ಯಾದಿ, ಅವು ಬೇಕಾದರೆ ತನ್ನವಿರಲಿ ಅಥವಾ ಪರದವವಿರಲಿ,
ಅವುಗಳನ್ನು ಅಭಾವರೂಪ ಮಂಡಿಸುತ್ತಾನೆ. ಅವುಗಳ ಸತ್ವವಾಗಿವೆ ಮತ್ತು ಸತ್ವವಿರುವವು ಅಥವಾ ವರ್ತಮಾನದಲ್ಲಿ ವಿದ್ಯಮಾನವಿಲ್ಲವೆಂದು ಮಂಡಿಸುತ್ತಾನೆ. ಇತ್ಯಾದಿ ಭಾವಗಳಂತೂ ಅಗ್ರಹೀತ ಮಿಥ್ಯಾತ್ವ ರೂಪವೆಂದು ತಿಳಿಯುವುದು. ಈ ಅಗ್ರಹೀತ ಮಿಥ್ಯಾತ್ವ ಭಾವವಂತೂ ಜೀವಗಳಿಗೆ ಅನಾದಿಯದಿದೆ ಮತ್ತು ಯಥಾಯೋಗ್ಯ ಸರ್ವ ಜೀವಗಳ ಸರ್ವ ಪರ್ಯಾಯ, ಅಂದರೆ ಮಿಥ್ಯಾದೃಷ್ಟಿಗಳಲ್ಲಿ ಸದಾಕಾಲ ಸರ್ವ ಕ್ಷೇತ್ರಗಳಲ್ಲಿ ಇರುತ್ತದೆ ಎಂದೂ ಯಾರದೇ ಉಪದೇಶದಿಂದ ಉಂಟಾಗಿಲ್ಲ. ಆದುದರಿಂದ ಈ ಭಾವಗಳನ್ನು ನೈಸರ್ಗಿಕವೆಂದು ಹೇಳುತ್ತಾರೆ. ಇದು ಅಗ್ರಹಿತ ಏನಿದೆಯಲ್ಲ ಎಲ್ಲ ಜೀವಗಳಲ್ಲಿ ಎಲ್ಲ ಕಾಲದಲ್ಲಿ ಯಾವುದೇ ಕ್ಷೇತ್ರದೊಳಗೆ ಇದ್ರೂ ಇವು ನೈಸರ್ಗಿಕವಾಗಿ ಇಂಥ ಭಾವಗಳು ಏನ ಪರದ್ರವ್ಯಗಳಲ್ಲಿ, ಪರದ್ರವ್ಯದ ಗುಣಗಳಲ್ಲಿ, ಪರದ್ರವ್ಯದ ಪರ್ಯಾಯಗಳಲ್ಲಿ ಇವ ವಿಪರೀತ ಮನ್ನಣೆಯನ್ನು ಬೆಳೆಸಿಕೊಳ್ತಾ ಇದ್ದಾನೆ, ಇಟ್ಕೊಂಡಿದ್ದಾನೆ. ಆ ವಿಪರೀತ ಮನ್ನಣೆಯ ಆಧಾರದಿಂದ ನಾನಾ ಪ್ರಕಾರದ ಕಷಾಯ ರೂಪವಾಗಿ ಪರಿಣಮನ ಮಾಡ್ತಾ ಇದ್ದಾನೆ. ನಿಂದಾತ್ಮಕವಾದಂಥ ಭಾವಗಳ ರೂಪವಾಗಿ ಪರಿಣಮಿಸಿ ನಿಕೃಷ್ಟವಾದಂಥ ಗತಿಗಳಿಗೆ ಸುಲಭವಾಗಿ ಹೋಗ್ತಾ ಇದ್ದಾನೆ. ಯಾವ ಟಿಕೆಟ್ ಬೇಕಾಗಿಲ್ಲ, ಯಾರ್ದು ಸಹಾಯ ಬೇಕಾಗಿಲ್ಲ, ಸುಲಭವಾಗಿ ತಾನಾಗಿ 2 ಅಥವಾ 3 ಸಮಯದೊಳಗೆ ಎಷ್ಟು ರಜ್ಜು ಕೆಳಗೆ ಹೋಗ್ತಾನ್ರಿ, ಎಷ್ಟು ರಜ್ಜು ಮೇಲೆ ಹೋಗ್ತಾನ್ರಿ. ಆ ಕಡೆ ಈ ಕಡೆ ತಿರಿಯ ಗಮನ ಎಷ್ಟು ಪ್ರಕಾರದಿಂದ ಆಗ್ತಿದೆ. ಯಾವುದರಿಂದ? ನಿಕೃಷ್ಟ ಭಾವದಿಂದ ನೀಚಗತಿಗೆ ನಿರಾಯಾಸವಾಗಿ ಹೋಗ್ತಾನೆ. ನಿಂದಾತ್ಮಕ ಭಾವ ಎಂಥವ? ಬರೇ ಈ ಪರದ್ರವ್ಯದ ಗುಣ, ಪರದ್ರವ್ಯದ ಪರ್ಯಾಯಗಳಲ್ಲಿ ಪರತ್ವದ ನಿರ್ಣಯ ಇಲ್ಲದೆ ಇರುವ ಕಾರಣವೆಂದರೆ ನಿಕೃಷ್ಟ ಭಾವಗಳು, ನಿತ್ಯ ಭಾವಗಳು ನಿಕೃಷ್ಟಗತಿಗೆ ಕೊಂಡೊಯ್ಯುತ್ತವೆ ನಿರಾಯಾಸವಾಗಿ. ಯಾರ್ದು ಅಲ್ಲಿ ಸಹಾಯ ಬೇಕಾಗಿಲ್ಲ. ಗಾಡಿ ಇಚ್ಕರೆ ಡ್ರೈವರ್ ಇಲ್ಲ, ಮಾತೇ ಇಲ್ಲರಿ. ಗ್ರಹೀತ ಮಿಥ್ಯಾತ್ವದ ಸ್ವರೂಪ ಹೇಳುತ್ತಾರೆ. ಇದೊಂಚೂರು ಈ ಒಂದು ಪ್ಯಾರಾಗ್ರಾಫ್ ಓದಿಬಿಡ್ತೇನೋ, ಅದಕ್ಕೆ ಸಂಬಂಧಿಸಿದ ಹಾಗೆ ಬೇಕಾದ್ರೆ ಓದ್ರಿ, ನಾಳೆ ವಿಶೇಷ ಚರ್ಚೆ. ಮಿಥ್ಯಾತ್ವ ಸ್ವರೂಪವನ್ನು ಧಾರಣ ಮಾಡುವಂಥ ಈ ಯಾವ ಘೋರ ಸಂಸಾರವಿದೆ ಅದು ಜೀವನಿಗೆ ಯಾವಾಗಲೂ ಅಹಿತದ ಕಾರಣವಿದೆ. ಘೋರ ಸಂಸಾರ ಅದರ ಸ್ವರೂಪನೇ ಎಂಥದ್ದಿದೆ? ಮಿಥ್ಯಾತ್ವ ಸ್ವರೂಪವನ್ನು ಧಾರಣ ಮಾಡುವಂಥ ಯಾವ ಈ ಘೋರ ಸಂಸಾರವಿದೆ ಅದು ಜೀವನಿಗೆ ಯಾವಾಗಲೂ ಅಹಿತದ ಕಾರಣವಿದೆ. ಸಂಸಾರದ ಯಾವ ಪರಪದಾರ್ಥದ ಕಡೆಗೆ ನೋಡಿದರೆ ಯಾವ ಜೀವಕ್ಕೆ ಯಾವುದೇ ಕಾಲದೊಳಗೆ ಯಾವುದೇ ಕ್ಷೇತ್ರದೊಳಗೆ ಹಿತ ಆಗೋದು ಇಲ್ಲ. ಯಾವ ಪರಪದಾರ್ಥ ಅಂತ ಹೇಳಿದ್ರೆ ಪರಪದಾರ್ಥದ ಯಾವ ಗುಣ, ಪರಪದಾರ್ಥದ ಯಾವುದೇ ಪರ್ಯಾಯ, ಸಂಸಾರದೊಳಗೆ ಯಾವ ಪರಪದಾರ್ಥದಿಂದ, ಪರಪದಾರ್ಥದ ಗುಣದಿಂದ, ಪರಪದಾರ್ಥದ ಪರ್ಯಾಯದಿಂದ ಸುಖ ಅಥವಾ ಹಿತ ಆಗೋದು ಸಾಧ್ಯ ಇಲ್ಲ. ಎಷ್ಟು ಕಟ್ಟುನಿಟ್ಟಾಗಿ ಸ್ಪಷ್ಟವಾಗಿ ಹೇಳಿದ ನಂತರ ಕೂಡ ನಮಗೆ ಸ್ವದ ಅಭಿರುಚಿ ಉತ್ಪನ್ನ ಆಗದಿದ್ರೆ ಚಾರೋಗತಿ ಮೇ घूमकर निगोद में जाना अच्छा लगता है ಅಂಥೇಳಿ ಜೈನ್ ಸಿದ್ಧಾಂತ ಪ್ರವೇಶಿಕದ್ದು ವಿಸ್ತೃತ ಪುಸ್ತಕ ಅದವ್ರೆ. ಅದರೊಳಗೆ ಹೀಗೆಲ್ಲ ಇದ್ರೂ ಜೀವ ಯಾಕೆ ಕೇಳುವುದಿಲ್ಲ ಅಂತ ಪ್ರಶ್ನೆ ಉತ್ಪನ್ನ ಮಾಡಿ ಆ ಪ್ರಶ್ನೆಗೆ ಉತ್ತರ ಕೊಟ್ಟರು. 4 ಗತಿಗಳಲ್ಲಿ ಪರಿಭ್ರಮಣ ಮಾಡಿ ನಿಗೋದಕ್ಕೆ ಹೋಗೋದು ಆ ಜೀವಕ್ಕೆ ಒಳ್ಳೇದು ಅನ್ನಿಸ್ತಿರ್ಬೋದು, ಅದಕ್ಕೆ ನಂಬುತ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ನಡೀರಿ, ಜೀವನಿಗೆ ಯಾವಾಗಲೂ ಅಹಿತದ ಕಾರಣವಿದೆ. ಅದರಲ್ಲಿ ಜೀವದ ಹಿತವಿರುವ ಯಾವ ಮೋಕ್ಷವಿದೆ ಅದು ಸರ್ವ ಕರ್ಮಗಳ ಅಭಾವ, ಅರ್ಥಾತ್ ಸಂಸಾರದಿಂದ ಬಿಡುಗಡೆಯಾಗುವುದು. ಅದರ ಕಾರಣಭೂತ 6 ಪದಾರ್ಥಗಳಿವೆ. ಯಾವ? ದೇವ, ಗುರು, ಧರ್ಮ, ಆಪ್ತ, ಆಗಮ, ಪದಾರ್ಥ. ಯಾವುದರ ಸಲುವಾಗಿ? ಸಂಸಾರದಿಂದ ಬಿಡುಗಡೆ ಹೊಂದೋದು ಅರ್ಥಾತ್ ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ 6 ಪದಾರ್ಥದವ್ರಿ. ಅದಕ್ಕೆ ಕಾರಣಭೂತ 6 ಪದಾರ್ಥದವು. ಯಾವ? ಹೇಳಿ. ದೇವ, ಇವು ಮೋಕ್ಷ ಮಾರ್ಗದ ಕಾರಣ 6 ತತ್ವಗಳಿವೆ. ಪದಾರ್ಥ ಅಂದ್ರೆ ತತ್ವ ಅಂದ್ರೆ, ಆದರೆ ಯಾವ ತತ್ವಗಳ ಅಥವಾ ಪದಾರ್ಥದೊಳಗೆ ಜೀವ ಆಶ್ರವ ಬಂಧಾದ ಇದಾವಲ್ಲ ಅವು.
ಇವೇನದವು? ದೇವ, ಗುರು, ಧರ್ಮ, ಆಪ್ತ, ಆಗಮ, ಪದಾರ್ಥ. ಅದರದ್ದೇ ಮುಂದೆ ವಿಶ್ಲೇಷಣೆ ಇದೆ, ಬೇಕಂದ್ರೆ ಓದಬಹುದು ಅಥವಾ ನಾಳೆ ಯಾವ ವಿಷಯ ಬರ್ತಿದೆ ನೋಡಿ.